ನಮಸ್ಕಾರ. TGV ಕನ್ನಡಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. Hello, I'm Steve Ahern, one of the judges of the Asia Podcast Awards. I'm interrupting this episode to let you know that you're listening to an award-winning podcast. This podcast won its category in the 2024 Podcast Awards, so you know you're listening to quality. Enjoy your listening experience and congratulations to the team who created this award-winning podcast for you. ನಾವು ಹಿಂದಿನ ಎಪಿಸೋಡಲ್ಲಿ ನೋಡ್ತಾ ಇದ್ವಿ ಡೇಟಾ ಇಂಜಿನಿಯರ್ ಅಂಡ್ ಡೇಟಾ ಪೈಪ್ಲೈನ್ಸ್, ಡೇಟಾ ಅಂದ್ರೆ ಏನು, ಏನೇನ್ ಮಾಡ್ತಾರ ಅವರು ಅಂತ ನೋಡ್ತಾ ಇದ್ವಿ. ಇದು ಅದರ ಮುಂದಿನ ಎಪಿಸೋಡ್. ನೀವು ಡೇಟಾ ಇಂಜಿನಿಯರಿಂಗ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನಮ್ಮ ಪಾರ್ಟ್ 1 ಆನಂದ್ ಅವರ ಜೊತೆ ನಮ್ಮ ಡಿಸ್ಕಷನ್ ನೋಡಿ ಈ ಎಪಿಸೋಡ್ಗೆ ಬರಬಹುದು. ಇವತ್ತಿನ ನಾವು ಎಪಿಸೋಡ್ ಅಲ್ಲಿ ಈಗ ಡಿಜಿಟಲ್ ಜಗತ್ತು, ಡಿಜಿಟಲ್ ವರ್ಲ್ಡ್ ಅನ್ನೋದು ಎಷ್ಟು ವ್ಯಾಪಕವಾಗಿ ಬೆಳೆದಿದೆ ಅಂತಂದ್ರೆ ಎಲ್ಲರೂ ಡಿಜಿಟಲ್ ಒಂದು ಗ್ಯಾಡ್ಜೆಟ್ ಅನ್ನ ಇಟ್ಕೊಂಡಿರುವಂತವ್ರೆ. ಹಾಗೆ ಡಿಜಿಟಲ್ ಡೇಟಾ ಕೂಡ ಅಷ್ಟೇ ಬೆಳೀತಾ ಇದೆ, ಅಷ್ಟೊಂದು ಕಲೆಕ್ಟ್ ಆಗ್ತಾ ಇದೆ ಅಂತ ನಾವು ಆನಂದ್ ಅವರಿಂದ ತಿಳ್ಕೊಂಡ್ವಿ. ಆನಂದ್ ಅವರೇ, ಹೀಗಿರುವಾಗ ನಮ್ಮ ಈ ಡಿಜಿಟಲ್ ಜಗತ್ತಿನಲ್ಲಿ ಡೇಟಾ ಇಂಜಿನಿಯರಿಂಗ್ ನ ಡಿಜಿಟಲ್ ಸ್ಟ್ರಾಟಜಿ ಏನಾಗಿರತ್ತೆ, ಯಾವ ತರ ಅವರು ಸ್ಟ್ರಾಟಜಿ ಮಾಡ್ತಾರೆ ಅನ್ನೋದನ್ನ ಹೇಳಿ. ಇದು ಗುಡ್ ಕ್ವಶನ್. Digital strategy ಅನ್ನೋದಕ್ಕಿಂತನೂ ಸೊ ಯು ಹ್ಯಾವ್ ಟು ಸೇ ದ ಅಪ್ರೋಪ್ರಿಯೇಟ್ ಟರ್ಮ್ ಈಸ್ ಎ ಡೇಟಾ ಸ್ಟ್ರಾಟಜಿ. ಓಕೆ, ಸೊ ಎವ್ರಿ ಆರ್ಗನೈಸೇಷನ್ ವಿಲ್ ಹ್ಯಾವ್ ದೇರ್ ಡೇಟಾ ಸ್ಟ್ರಾಟಜಿ, ರೈಟ್? ಸೊ ಇದು ಯಾರು ಮಾಡ್ತಾರೆ ಅಂದರೆ ಚೀಫ್ ಡಿಜಿಟಲ್ ಆಫೀಸರ್ ಅಂತ ಇರ್ತಾರಲ್ಲ, ಸೊ ಅವರು ದೇ ವಿಲ್ ರೋಲ್ ಔಟ್ ದ ಸ್ಟ್ರಾಟಜಿ ಅದು ಮಾಡ್ತಾರೆ. ಅಥವಾ ಚೀಫ್ ಡೇಟಾ ಆಫೀಸರ್ಸ್ ಅಂತ ಇರ್ತಾರೆ, ಅಥವಾ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ಸಮ್ಟೈಮ್ಸ್ ಇನ್ ಕೆಲವು ಆರ್ಗನೈಸೇಷನ್ಗಳಲ್ಲಿ CTOಗಳಿರ್ತಾರೆ. ಅವರು ಸೀನಿಯರ್ ಲೀಡರ್ಶಿಪ್ ಟೀಮ್ ಅದನ್ನ ಇದು ಸ್ಟ್ರಾಟಜಿನ ಮಾಡ್ತಾರೆ. ದೇ ಆರ್ ದ ಪ್ರೈಮರಿ ಸ್ಟೇಕ್ ಹೋಲ್ಡರ್ಸ್ ಫಾರ್ ದಿಸ್. ಓಕೆ, ಸೊ ನಾವು ಇದನ್ನ ಮುಂದುವರಿಯೋಕ್ಕಿಂತ ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ವಾಟ್ ಈಸ್ ಡೇಟಾ ಸ್ಟ್ರಾಟಜಿ. ಓಕೆ, ಸೊ ಡೇಟಾ ಸ್ಟ್ರಾಟಜಿ ಇಸ್ ಲೈಕ್ ಎ ಪ್ಲಾನ್. ಅಂದರೆ ಇದು ಒಂದು ಹೇಗೆ ಪ್ಲ್ಯಾನ್ ಮಾಡ್ಬೋದು ಆನ್ ಕಂಪನಿಗೆ ಸಂಬಂಧಪಟ್ಟಂಥ ಡೇಟಾ, ರೈಟ್? ಹೌ ದ ಕಂಪನಿ ಕಲೆಕ್ಟ್ಸ್, ಸ್ಟೋರ್ಸ್ ಆ್ಯಂಡ್ ಮ್ಯಾನೇಜಸ್ ಆ್ಯಂಡ್ ಹೌ ಇಟ್ ವಿಲ್ ಮೇಕ್ ಯೂಸ್ ಆಫ್ ದ ಡೇಟಾ, ರೈಟ್? ಟು ಮೇಕ್ ಎ ಬೆಟರ್ ಡಿಸಿಷನ್ಸ್ ಆ್ಯಂಡ್ ಗ್ರೋ ದ ಬಿಸ್ನೆಸ್. ನಾನು ನಿಮಗೆ ಮೊದಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಕೆಲವೊಂದು ಕಂಪ್ನಿಗಳು ಮಾನಿಟೈಸ್ ಮಾಡ್ಕೊಳ್ತಾರೆ ಡೇಟಾ ಅಂತ, ರೈಟ್? ಸೊ ಈಗ ನೀವು ಆ ಯೂಸ್ ಕೇಸನ್ನ ಇಟ್ಕೊಂಡ್ರೆ, ಯೂಸ್ ಕೇಸ್ಗಳು ವೆರಿ ಇಂಪಾರ್ಟೆಂಟು. ಕಂಪ್ನಿಗಳು ಅವ್ರದ್ದು ರೆವಿನ್ಯೂ ಮಾಡೆಲ್ನ ಡಿಸೈಡ್ ಮಾಡಬೇಕಾದ್ರೆ ನಾವು ಯಾವ ಯೂಸ್ ಕೇಸ್ ಮೇಲೆ ವರ್ಕ್ ಮಾಡ್ತಿದ್ದೀವಿ, ನಮ್ಮದು ಪ್ರೈಮರಿ ಫೋಕಸ್ ಯಾವುದು, ಬಿಸ್ನೆಸ್ ಏರಿಯಾ ಯಾವುದು ಅಂತ ತಿಳ್ಕೊಬೇಕು. ಓಕೆ, ಸೊ ಅದಕ್ಕೆ ತಕ್ಕಂಗೆ ದೇ ವಿಲ್ ಕಮ್ ಅಪ್ ವಿತ್ ದ ಸ್ಟ್ರಾಟಜಿ, ರೈಟ್? ಸೊ ಇನ್ ದ ಪ್ರೀವಿಯಸ್ ಯೂಸ್ ಕೇಸಲ್ಲಿ ನಾವು ಏನಂತ ಹೇಳಿದ್ವಿ ಅಂದರೆ, ಅವ್ರದ್ದು ಮಾನಿಟೈಸ್ ಮಾಡ್ತಾರೆ ಡೇಟಾನ ಅಂದರೆ ಅದನ್ನೆಲ್ಲ ಹೆಂಗೆ ಕಲೆಕ್ಟ್ ಮಾಡೋದು, ಹೆಂಗೆ ಸ್ಟೋರ್ ಮಾಡೋದು, ಹೆಂಗೆ ಮ್ಯಾನೇಜ್ ಮಾಡೋದು, ಅದರಿಂದ ನಾವು ಹೆಂಗೆ ನಮ್ಮದು ರೆವಿನ್ಯೂ ಮಾಡೆಲ್ನ ಡಿಸೈಡ್ ಮಾಡೋದು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ರೈಟ್? ಸೊ ನಿಮಗೆ ಡೇಟಾನ ಕಲೆಕ್ಟ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳೋಣ. ಒಂದು ರಿಟೈಲ್ ಆರ್ಗನೈಸೇಷನ್ ಸ್ಪೆಸಿಫಿಕ್, ಇದು ಥರ್ಡ್ ಪಾರ್ಟಿ ಹೇಳ್ತಾರೆ ನಮ್ಮದು ಟಾರ್ಗೆಟೆಡ್ ಕಸ್ಟಮರ್ಸ್ ಯಾರೆಂದರೆ ರಿಟೈಲ್ ಕಸ್ಟಮರ್ಸ್, ಫಾರ್ ಎಕ್ಸಾಂಪಲ್ ವಾಲ್ಮಾರ್ಟ್, ಟಾರ್ಗೆಟ್ ಇಂಥವ್ರು. ನಾವು ಆ್ಯಸ್ ಎ ಥರ್ಡ್ ಪಾರ್ಟಿ ವೆಂಡರ್ ನಾನು ನಿಮಗೆ ಇಷ್ಟು ಡೇಟಾನ ಕೊಡ್ತೀನಿ ಆ್ಯಂಡ್ ಐ ಹ್ಯಾವ್ ಎ ಸ್ಟ್ರಾಟಜಿ ಆ್ಯಂಡ್ ಸ್ಪೆಸಿಫಿಕ್ ಟು ಮರ್ಚೆಂಟೈಸಿಂಗ್ ಆರ್ ಸ್ಪೆಸಿಫಿಕ್ ಟು specific to planogram specific data or inventory specific data, then I will provide you. I have done a market survey, right? I know how to collect the data and how to store and how to manage. This is what I am going to share with you. But for that, you have to subscribe for a service, to provide the subscription. And this is what it is, right? There will be a lot of ABCD will come into the picture, right? Part of their revenue model. Okay, so ಆ ಥರ ಬರುತ್ತೆ. ಸೊ ಉದಾಹರಣೆಗೆ ಇಮ್ಯಾಜಿನ್ ಯು ರನ್ ಎ ಸ್ಮಾಲ್ ಶಾಪ್. ಸೊ ಎವ್ರಿ ಡೇ note down, right? So ಯಾವ್ದಾದ್ರು ಪ್ರಾಡಕ್ಟ್ಗಳನ್ನ, ವಾಟ್ ಆರ್ ದ ಪ್ರಾಡಕ್ಟ್ಸ್ ಸೆಲ್ ದ ಮೋಸ್ಟ್, ರೈಟ್? ಸೊ ಯಾವಾಗ ಕಸ್ಟಮರ್ಸ್ ಬರ್ತಾರೆ, ಹೌ ಮಚ್ ಮನಿ ಯು ಮೇಕ್, ಇದರಿಂದ ನಮಗೆ ಎಷ್ಟು ಪ್ರಾಫಿಟ್ ಬರುತ್ತೆ, ರೈಟ್? ಸೊ ನಾವು ಇಫ್ ಯು ಆರ್ಗನೈಸ್ ಆ್ಯಂಡ್ ಅನಲೈಸ್ ಇದೇ ಇನ್ಫಾರ್ಮೇಷನನ್ನು ನೀವು ಒಂಥರ ಸ್ಟ್ರಕ್ಚರ್ ಆಗಿ ಇದು ಮಾಡ್ತು ಅಂದರೆ ನೀವು ಸೊ
ಇದು ನಿಮಗೆ ಡಿಸೈಡ್ ಮಾಡುತ್ತೆ ನಿಮ್ಮದು ಇನ್ವೆಂಟ್ರಿ ಸ್ಟಾಕ್ ಎಷ್ಟು ಇಡಬೇಕು, ವೀಕ್ಲಿ ಎಷ್ಟು ಇನ್ವೆಂಟ್ರಿ ಬೇಕಾಗುತ್ತೆ. ಬೇಸ್ಡ್ ಆನ್ ದ ಡೇಟಾ ಯು ಕ್ಯಾನ್ ಡಿಸೈಡ್ ಆ್ಯಂಡ್ ಯು ಕ್ಯಾನ್ ಫೋರ್ಕ್ಯಾಸ್ಟ್. ನೀವು ಒಂದು ವೀಕಿಗೆ ಎಷ್ಟು ಬೇಕಾಗುತ್ತೆ, ಇನ್ವೆಂಟ್ರಿ ಎಷ್ಟು ಇರಬೇಕಾಗುತ್ತೆ, 10 ಡೇಸಿಗೆ ಎಷ್ಟು ಬೇಕು, ಮಂತ್ಲಿ ಎಷ್ಟು ಇರುತ್ತೆ ಅಂತ ಒಂದು ರಫ್ ಆಗಿ ಒಂದು ಐಡಿಯಾ ಮಾಡ್ಬೋದು. ಆಮೇಲೆ ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಆಫರ್ ಬೆಟರ್ ಡೀಲ್ಸ್, ರೈಟ್. ಸೊ ನಿಮ್ಮದು ಡೀಲ್ಸ್ ಯಾವ ರೀತಿ ಇರಬೇಕು, ಸ್ಟ್ರಾಟಜಿ ಹೆಂಗಿರುತ್ತೆ ಅದನ್ನು ಪ್ಲ್ಯಾನ್ ಮಾಡ್ಬೋದು. ಡ್ಯೂರಿಂಗ್ ಕೆಲವೊಂದು ಫೆಸ್ಟಿವ್ ಸೀಸನ್ ಆಗಲಿ, ಸ್ಪೆಷಲ್ ಒಕೇಶನ್ಸ್ ಎಲ್ಲ ಆಗಲಿ, ರೈಟ್. ಯು ಕ್ಯಾನ್ ಕಮ್ ಅಪ್ ವಿತ್ ದ ಡೀಲ್ಸ್ ಆ್ಯಂಡ್ ಪ್ರಮೋಷನ್ಸ್, ರೈಟ್. ಸೊ ಇದೇ ರೀತಿ ನಿಮ್ಮದು ಕಸ್ಟಮರ್ನ ಲಾಯಲ್ ಕಸ್ಟಮರ್ಸ್ ಇರ್ತಾರೆ, ಅವ್ರದ್ದು ಒಂದು ಟ್ರ್ಯಾಕ್ ಇಟ್ಕೊಂಡು ನೀವು ಯು ಕ್ಯಾನ್ ಸರ್ವ್ ದಮ್ ಬೆಟರ್, right. So you are a loyal customer, for example, and we will offer you this much XYZ, if you buy our products, if you, and we'll give for a free of cost, something like that, right. So decision bottom making line ಗೆ help. ಖಂಡಿತ. So ನಿಮಗೆ gives you some indicator metrics, right. So analyst can decide on that, right. It can be related to promotions, or it can be related to the sales related, or it can be related to something else, right. So based on that, ನಾನು ಈ ಕಸ್ಟಮರ್ಸ್ ಬಗ್ಗೆ ಮಾತಾಡಿದೆ. ಸೊ ಆರ್ಗನೈಸೇಷನ್ಸ್ ಅಲ್ಲಿ ಕಸ್ಟಮರ್ ಸಕ್ಸಸ್ ಟೀಮ್ ಅಂತ ಇರುತ್ತೆ ಪ್ರತಿಯೊಂದು ಆರ್ಗನೈಸೇಷನ್ಸ್ ಅಲ್ಲಿ. ದೇ ಆರ್ ದ ಇಂಟರ್ಫೇಸ್ ಬಿಟ್ವೀನ್ ದ ಆಕ್ಚುಯಲ್ ಕ್ಲೈಂಟ್ ಆರ್ ಎ ಕಸ್ಟಮರ್ and the organization, the selling organization. They help them to be successful, right. That's how it is. These metrics will help ಆಗುತ್ತೆ. ಮತ್ತು ಅದ್ರ ಜೊತೆ ಡೇಟಾ ಸ್ಟ್ರಾಟಜಿ ಇಟ್ ವಿಲ್ ಆರ್ಗನೈಸೇಷನ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ, ರೈಟ್. ಸೊ ಇಟ್ ವಿಲ್ ಹೆಲ್ಪ್ ದಮ್ ಟು ಡಿಸೈಡ್ ಟು ನೋ ವಾಟ್ ಡೇಟಾ ದೇ ನೀಡ್, ರೈಟ್. ಆ್ಯಂಡ್ ನಿಮಗೆ ಡೇಟಾ ಸ್ಟ್ರಾಟಜಿ ಕ್ಲೀನಾಗಿ ಡಿಫೈನ್ ಮಾಡಿದರೆ, ರೋಡ್ ಮ್ಯಾಪ್ ಕರೆಕ್ಟ್ ಆಗಿದ್ದರೆ, ಯು ಕ್ಯಾನ್ ಕಲೆಕ್ಟ್ ಇಟ್ ಇನ್ ಎ ಬೆಟರ್ ಆರ್ ಸ್ಮಾರ್ಟರ್ ವೇ, ರೈಟ್. ಆ್ಯಂಡ್ ಯು ಕ್ಯಾನ್ ಸ್ಟೋರ್ ಇಟ್ ಇನ್ ಎ safely and accessibly, right. So ನಾನು ಹೇಳಿದೆ safety and the security aspects of the data, right. How we can encrypt and how we can do it, right. So when I talk about safety and accessibility, data strategy is in line with the data governance process every organization has got. Okay. ಈಗ ನಿಮಗೆ ಮೊದಲನೇ ಕ್ವಶನ್ ನೀವು ಇದು ಕೇಳಿದ್ರೆ, ನೀವು ಇದು ಹೇಗೆ ಅದನ್ನು ಎನ್ಕ್ರಿಪ್ಟ್ ಮಾಡ್ತಾರೆ ಆ್ಯಂಡ್ ಹೌ ಸೆಕ್ಯೂರ್ಡ್ ಅಂತ, ಇದರಲ್ಲೇ ಸೇರುತ್ತದೆ ಆ್ಯಕ್ಚುಲಿ ಗವರ್ನೆನ್ಸ್ ಫ್ರೇಮ್ವರ್ಕ್ ಮೂಲಕ. ಸೊ ಆ ಗವರ್ನೆನ್ಸ್ ಫ್ರೇಮ್ವರ್ಕ್ ಪ್ರತಿ ಆರ್ಗನೈಸೇಷನಲ್ಲೈಸೇಷನಲ್ಲೂ ಕೂಡ, ಸೊ ಯಾರ್ಯಾರು ಡೇಟಾ ಜೊತೆ ಡೀಲ್ ಮಾಡ್ತಿರ್ತಾರೆ, ಪಾರ್ಟ್ ಆಫ್ ದ ಸ್ಟ್ರಾಟಜಿ ದೇ ವಿಲ್ ಹ್ಯಾವ್ ಎ ಪ್ರೀ ಡಿಫೈನ್ಡ್ ಕಸ್ಟಮೈಸಬಲ್ ಫ್ರೇಮ್ವರ್ಕ್, ಡೇಟಾ ಗವರ್ನೆನ್ಸ್ ಫ್ರೇಮ್ವರ್ಕ್ ಅಂತ ಇರುತ್ತೆ. ಅದು ಹೌ ಟು ಪ್ರೊಸೆಸ್ ದ ಡೇಟಾ, ಇಟ್ ವಿಲ್ ಟಾಕ್ ಅಬೌಟ್ ಹೌ ಟು ಪ್ರೊಸೆಸ್ ದ ಡೇಟಾ, ಹೌ ಟು ಪರ್ಚ್ ದ ಡೇಟಾ, how much we can retain it, right. So ಹೇಳ್ತಾರೆ ಕೆಲವು ಆರ್ಗನೈಸೇಷನ್ಗಳು to store your previous data they will seek your consent ಅಲ್ವಾ. ನಾವು do you agree or not ಅಂತ ಕೇಳುತ್ತೆ. So first permission ತಗೊಳ್ಳೋದು. So based on the feedback they will take a further action, and further action, let's say that the customer has accepted the request to store their data, past data. So organization has got a strategy, retention strategy, and it will keep it for a month or 2 months. Then after that it will purge. It won't keep for a longer time, right. That's how it is. So idu one of if you have the proper data strategy, it will help you the company. But innondu enandre, it will enforce you to follow the rules, right. So adondu idu ವೆದರ್ ನೀವು ಏನೇ ಕೆಲಸ ಮಾಡಬೇಕಾದ್ರೆ, ಏನೇ ಇಂಪ್ಲಿಮೆಂಟೇಷನ್ ಮಾಡಿದರೆ ಅಥವಾ ಏನೇ ಡೆಲಿವರಿಬಲ್ಸ್ ಇದ್ದರೆ, ವೆದರ್ ಇಟ್ ಈಸ್ ಇನ್ ಲೈನ್ ವಿತ್ ಆರ್ಗನೈಸೇಷನ್ಸ್ ಡೇಟಾ ಸ್ಟ್ರಾಟಜಿ ಆರ್ ನಾಟ್, ದಟ್ ಸಮಥಿಂಗ್ ಇಟ್ ಸೇಸ್, ರೈಟ್. ಆ್ಯಂಡ್ ಇದು ಒಂದು ಇದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಆಮೇಲೆ ಸೊ ನೀವು ಕಮಿಂಗ್ ಬ್ಯಾಕ್ ಟು ಯುವರ್ ಪ್ರೀವಿಯಸ್ ಇದು ಡಿಜಿಟಲ್ ಸ್ಟ್ರಾಟಜಿ ಬಗ್ಗೆ ಮಾತಾಡಿದ್ರೆ, ನೀವು ಡಿಜಿಟಲ್ ವರ್ಲ್ಡಲ್ಲಿ ಈಗ ದ ಕಾಮನ್ ಟರ್ಮ್, ರೈಟ್. ಸೊ ಡಿಜಿಟಲೈಸೇಷನ್ ಮಾಡ್ತಾ ಇದ್ದೀವಿ ನಾವು, ಅದನ್ನ ಅಂತ ಎಲ್ಲ ಹೇಳ್ತಾರೆ. ಸೊ ಡೇಟಾ ಇಸ್ ದ ಬ್ಯಾಕ್ ಬೋನ್ ಫಾರ್ ದಟ್. ಸೊ many organizations, right. For example, I do not want to take the name, and one of the organization, right, where I worked, their data strategy was the first, the CDO, Chief Data Officer, provided, let's make data work for us, right. Not we work for the data in search of a problem that it could address. Okay, so I repeat, let's make data work for us, not we work for the data in search of the problem that it could address. So
our strategy and our actions and day-to-day activities should revolve around this strategy, right? Mm. That means we should I mean, definitely, we need to be smart in terms of gathering the data and while Mm. making decisions, and wherever possible, try to introduce automation. It could be Awesome. RPA, or it could be our AI ML accelerators wherever is Mhm. necessary, right? So, I mean, just because you have a data strategy and huge amount of data, you don't have to forcefully bring AI and AML or a data science or something like that, right? So Right, it's a right. need of the hour. In many cases, normal BI, right, and business intelligence will serve the purpose, right? Mm. So that also we can think through it. So Sure. ಇದು ಡೇಟಾ ಸ್ಟ್ರಾಟಜಿ ಬಗ್ಗೆ ನನ್ನ ಇದು Right. ಅಭಿಪ್ರಾಯ ಅಂತ ಅನ್ಕೊಂಡಿದ್ದೀನಿ. ಸರ್ ಒಂದು ಕ್ವಶನ್ ಇದೆ. ಓಕೆ, ಹೇಳಿ. ಆಸ್ ಎನ್ ಇವಾಗ ನೀವು ಹೇಳಿದ್ರಲ್ಲ, ವಿ ಹ್ಮ್. ಶುಡ್ ನಾಟ್ ಇನ್ ಸರ್ಚ್, ವಿ ಶುಡ್ ನಾಟ್ ವರ್ಕ್ ಫಾರ್ ಡೇಟಾ, ಡೇಟಾ ಶುಡ್ ವರ್ಕ್ ಫಾರ್ ಅಸ್. ಓಕೆ, ಕರೆಕ್ಟ್. ಬಟ್ ವೇರ್ ವಿಲ್ ಐ ಗೆಟ್ ದಟ್ ಡೇಟಾ? ಫಾರ್ ಎಕ್ಸಾಂಪಲ್ ನಾನು ಒಂದು ಕ್ವಶನ್ ಕೇಳ್ತೀನಿ. ಹ್ಮ್. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ರಿಟನ್ ಎ ಬುಕ್. ಓಕೆ, ಐ ಹ್ಮ್. ವಾಂಟ್ ಟು sell it. ಹ್ಮ್. Okay, from where will I get the data to know where I should sell, how much price I should make, and when I should sell? Is there, like, ಕರೆಕ್ಟ್. there might be many ways, like ಆನ್ಲೈನ್ ಅಲ್ಲಿ ಮಾಡಬೇಕಾ, ಇಲ್ದಿದ್ರೆ ಬುಕ್ ಸ್ಟೋರ್ ಅಲ್ಲಿ ಮಾಡಬೇಕಾ, ಲೈಬ್ರರಿ ಇಡಬೇಕಾ, ಆ ಥರ ಡೇಟಾ ಎಲ್ಲ ಆಸ್ ಎನ್ ಕರೆಕ್ಟ್. ಆಂಟ್ರಪ್ರನರ್ ಕರೆಕ್ಟ್. ಎಲ್ಲಿಂದ ಸಿಗುತ್ತೆ? Exactly. So part of the data strategy, what happens is, it will enforce you to collect the data in a better way and in a restricted way, right? So that's something to be more precise. ಹೀಗೆ ಹೇಳ್ಬೇಕಾದ್ರೆ ಏನಾಗುತ್ತೆ ಅಂದರೆ, ನಿಮ್ಗೆ ಇನ್ನೂ ಒಂದು ಲೆವೆಲ್ ಡೌನ್ ಅಂತ ಹೇಳಬೇಕು ಅಂದರೆ, ಡೇಟಾ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ಸೊ ವಾಟ್ ಟೈಪ್ ಆಫ್ ಡೇಟಾ ಐ ನೀಡ್ ಟು ಗ್ಯಾದರ್, ಫ್ರಮ್ ವೇರ್ ಟು ಪ್ರೊಕ್ಯೂರ್ ಇಟ್, ರೈಟ್? ಫಾರ್ ಎಕ್ಸಾಂಪಲ್, ವೆದರ್ ಸ್ಪೆಸಿಫಿಕ್ ಡೇಟಾ ಆರ್ ಎ ಡೆಮೋಗ್ರಫಿಕ್ ಸ್ಪೆಸಿಫಿಕ್ ಡೇಟಾ, ಟ್ರಾಫಿಕ್ ಸ್ಪೆಸಿಫಿಕ್ ಡೇಟಾ ಅಂತ ಅಂದ್ಕೊಂಡ್ರೆ, ಯಾವ ಆರ್ಗನೈಸೇಷನ್ಸ್ ಕೂಡ ಅವ್ರ ಇದರಲ್ಲಿ ಯಾರು ಸ್ಟೋರ್ ಮಾಡ್ಕೊಳ್ಳಲ್ಲ, ನಾಟ್ ನೆಸಸರಿ. It is available ಹೌದು. in public domain, and if needed, Okay. they go for a third party sources, right? ಈಗ ನಿಮ್ಮ Okay. ಕ್ವಶನಿಗೆ ಹೇಳಬೇಕು ಅಂದರೆ, ನೀವು ವಿಲ್ ರೀಚ್ ಔಟ್ ಟು ದ ಥರ್ಡ್ ಪಾರ್ಟಿ, ದೋಸ್ ಹೂ ಸೆಲ್ ದಿಸ್ ಡೇಟಾ ಅಂತ ಹೇಳ್ತೀರಾ ಹ್ಮ್. ಅನ್ನೋದನ್ನ. ಸೊ ವೆನ್ ಯು ನೆಗೋಷಿಯೇಟ್ ವಿತ್ ದಟ್ ಥರ್ಡ್ ಪಾರ್ಟಿ ವೆಂಡರ್, ದೇ ವಿಲ್ ಯು ವಿಲ್ ಸಬ್ಸ್ಕ್ರೈಬ್ ಫಾರ್ ದೇರ್ ಸರ್ವಿಸಸ್, and it is their responsibility to ensure that provide a proper data in a secure channel, right? They will expose some of the APIs you have developed, and you are the consumer and you will store it, Sure. and you don't give them access to your secured enclave, but you are requesting them, and they will expose, and you will take the data, and you will purge it, and you will use it however you want. ಹೌದು. Okay. So the answer is third party needs to be approached. Okay. And finally, like, there are many, some third parties are good. Some people tell they are third parties, but they are not. ಎಸ್, ಅದನ್ನು ಹೇಳ್ತೇನೆ. ಅನ್ಸಿ ಏನಾಗುತ್ತೆ ಅಂದರೆ, ಥರ್ಡ್ ಪಾರ್ಟಿ ಅಂದರೆ ಇಟ್ಸ್ ನಾಟ್ ಎ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್, ರೈಟ್? Just because I need a weather specific data, I mean, I just can't go blindly with weather.com organization, Correct, for an correct. example, right? So we had to do a lot of tool evaluation exercise, right? So but again, your data strategy will emphasize on performing a evaluation exercise in a formal channel, and you had to get some 4 to 5 third party vendors, Okay. and evaluate them and rate them. Even rating framework is there, right? And based on the weightage, right? So not just a commercial aspects, there are other factors also, right? You just need to consider that aspects, and then go for it. Okay. ಚೆನ್ನಾಗಿ ಹೇಳಿದ್ರಿ ಸರ್, and at least my question was answered and you explained it very nicely. Thank you so much. ಭಾಷಾ, ಆ ಡಿಫ್ರೆನ್ಸ್ ಬೇಡ, ನೆಕ್ಸ್ಟ್ ಹೋಗ್ಬಿಡಿ. ಎಸೆನ್ಷಿಯಲ್ Okay. ಸ್ಕಿಲ್. ಓಕೆ, ನೀವು ಇದನ್ನು ಕೇಳ್ತಾ ಇದ್ರಲ್ವಾ ನೀವು, ಏನಂದ್ರೆ ಇದು ಡಿಫ್ರೆನ್ಸ್ ಇತ್ತು ಅಂದರೆ ಇಟ್ಸ್ ವೆರಿ ಸಿಂಪಲ್. ಈಗ ನಾನೇ ಅದನ್ನು ಐ ಥಿಂಕ್ ಪ್ರಟಿ ಮಚ್ ಕವರ್ ಮಾಡಿದ್ದೀನಿ ನಾನು ಅದನ್ನು. ಎಸೆನ್ಷಿಯಲ್ಸ್ ಇದ್ರದ್ದು ಏನಂದ್ರೆ, ಡೇಟಾ ಸೈಂಟಿಸ್ಟ್ಗೂ ಮತ್ತು ಇವ್ರಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ನಾನು ಎಸೆನ್ಷಿಯಲ್ ಸ್ಕಿಲ್ ಅಲ್ಲೇ ಕವರ್ ಮಾಡಕ್ಕಾದ್ರೆ ಮಾಡ್ಬಿಡಿ ಸರ್, ಜಸ್ಟ್ ಟು ಮೇಕ್ ಇಟ್ ಇದು. ಫೈನ್ ಶೂರ್. Okay. ಸರ್, ಓಕೆ. ಸೊ ಸರ್, ಮುಂದಿನ ಪ್ರಶ್ನೆ.
ಒಬ್ಬ ಡೇಟಾ ಇಂಜಿನಿಯರ್ ಆಗಲು ಅಗತ್ಯವಿರುವ ಮುಖ್ಯ ಸ್ಕಿಲ್ಸ್ ಮತ್ತು ಟೆಕ್ನಾಲಜಿಗಳು ಯಾವುವು? ಸೊ ನಾನು ಮೊದಲೇ ಹೇಳ್ದಂಗೆ ಡೇಟಾ ಇಂಜಿನಿಯರ್ ಅಂದರೆ ಇಟ್ಸ್ ಲೈಕ್ ಎ ಪ್ಲಂಬರ್ ಫಾರ್ ಎ ಡೇಟಾ. Take Mhm. this analogy so that you can easily collect, easy to understand better. Mhm. So because they build the systems to collect, clean and store the data, so business can use it alwa. So ಹೌದು. ಈಗ ನಿಮಗೆ ಡೇಟಾ ಇಂಜಿನಿಯರ್ ಆಗಬೇಕು ಅಂದರೆ, ಸೊ ನಿಮ್ದು ಫಸ್ಟ್ ಸೂಪರ್ ಪವರ್ ವುಡ್ ಬಿ SQL, SQL. ಹ್ಮ್ ಹ್ಮ್ ಸೊ ವಾಟ್ ಈಸ್ SQL ಅಂತ ಹೇಳಕ್ಕೆ ಹೋಗಲ್ಲ. ಈ ನಡುವೆ ಈಗಿನ ಇದರಲ್ಲಿ ಎಲ್ಲರೂ ಎಲ್ಲರಿಗೂ ಗೊತ್ತಿರುತ್ತೆ. ಇಟ್ಸ್ ABCD. ಹೌದು. ಈವನ್ ಸ್ಕೂಲ್ high school going kids also learn SQL, right? Some ಕರೆಕ್ಟ್ basics ಕರೆಕ್ಟ್. of databases ಇರುತ್ತೆ, right? That we should learn it. ಆಮೇಲೆ ಹೌದು. one programming language, right? So anything that ನಾನು ಮೆನ್ಷನ್ ಮಾಡ್ದಂಗೆ Python is widely used and easy to adapt, right? And easy to learn also, right? That is ಹ್ಮ್ something. And also, if you are comfortable with the Java or Scala or any other programming, object oriented programming, right? That's very good. ಬಟ್ ಇದರಲ್ಲಿ ಏನು ಫೋಕಸ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಹ್ಮ್ ನೀವು ಪೈಥಾನ್ ಕಲಿತಾ ಇದ್ದೀರಾ ಅಥವಾ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತೀರಾ ಅಂದರೆ, ಹ್ಮ್ ಪ್ರೈಮರಿಲಿ ಫೈಲ್ ಹ್ಯಾಂಡ್ಲಿಂಗ್ ಮೆಥಡ್ಸ್ ಕಲ್ತ್ಕೋಬೇಕು. ಹೌ ಟು ರೀಡ್ ದ ಫೈಲ್ ಓ ಆ್ಯಂಡ್ ಹೌ ಟು ರೈಡ್ ಇಟ್, ರೈಟ್? ದಟ್ಸ್ ಒನ್ ಥಿಂಗ್. ಫೋಕಸ್ ಏರಿಯಾ, ದ ಓಕೆ. ಬೇಸಿಕ್ಸ್ ಕಲಿಲೇಬೇಕು, ಅವಶ್ಯಕತೆ ಇದೆ. ಹ್ಮ್ ಆಮೇಲೆ ಹ್ಮ್ ಹ್ಮ್ ಡೇಟಾ ಪ್ರೊಸೆಸಿಂಗ್, ರೈಟ್? ವಾಟ್ ಆರ್ ದ ಲೈಬ್ರರೀಸ್ ಯು ನೀಡ್ ಟು ಯೂಸ್ ಫಾರ್ ಪ್ರೊಸೆಸ್ ದ ಡೇಟಾ, right? It's a ಹ್ಮ್ pandas library normally used, right? In Python ಅಲ್ಲಿ ಓಹೋ ಬೇಕಾದಷ್ಟು ಲೈಬ್ರರೀಸ್ ಇದೆ, you can leverage it, right? And how do ಸರಿ. you connect to the database, right? That is also ಹ್ಮ್ we can use it. ಅದೊಂದು ಇದು. ಆಮೇಲೆ ನಿಮಗೆ ಸ್ವಲ್ಪ ಡೇಟಾ ಪೈಪ್ಲೈನ್ ಬಗ್ಗೆ ಫಂಡಮೆಂಟಲ್ಸ್ ಗೊತ್ತಿರಬೇಕು. ಯಾತಕ್ಕಂದ್ರೆ ಹ್ಮ್ ಹೌ ಟು ಮೂವ್ ದ ಡೇಟಾ ಅಂತ ಗೊತ್ತಿರಬೇಕು ಅಲ್ವಾ? ಹ್ಮ್ ಕಲ್ತಿದ ಮೇಲೆ ಒಂದು ಕಡೆಯಿಂದ ಡೇಟಾ ತೊಗೊಂಡು ಹೋಗಿ ಇನ್ನೊಂದು ಕಡೆ ಹೇಗೆ ಹಾಕ್ತೀರಾ, ರೈಟ್? ಸೊ ಅದೊಂದು. ಇದು ಹೇಗೆ ಅಂದರೆ, ನಾರ್ಮಲಿ ಡೇಟಾ ಇಂಜಿನಿಯರ್ಸ್ ದೇ ಬಿಲ್ಡ್ ಎ ಪೈಪ್ಲೈನ್ ಟು ಮೂವ್ ದ ಡೇಟಾ ಹ್ಮ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅದು ಹೇಳಿದೆ ಆಗಲೇ ನಮಗೆ ಹ್ಮ್ ಅದು. ಹ್ಮ್ ಆಮೇಲೆ ಯಾಕಂದರೆ ನಿಮಗೆ ಬಿಸ್ನೆಸ್ ಅವಶ್ಯಕತೆ ಇರುತ್ತೆ, ವೆದರ್ ಇಟ್ ಇಸ್ ಎ ರಿಯಲ್ ಟೈಮ್ ಆಗಿರ್ಬೋದು ಅಥವಾ ಸ್ಕೆಡ್ಯೂಲ್ಡ್ ಡೇಟಾ ಅಪ್ಡೇಟ್ಸ್ ಆಗಿರ್ಬೋದು. ಮತ್ತು ಇದ್ರ ಜೊತೆಗೆ ETL ಸ್ಕಿಲ್ ಅನ್ನೋದು ಏನು ಹೇಳ್ತೀವಿ ನಾವು, ಅದನ್ನು ಎಕ್ಸ್ಟ್ರಾಕ್ಟ್, ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಲೋಡ್, ರೈಟ್? ಸೊ ಈ ಸ್ಟೇಜಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಅಂದರೆ ನಾವು ಡೇಟಾನ ಅಕ್ವೈರ್ ಮಾಡ್ಕೊಳ್ಳೋದು, ಟ್ರಾನ್ಸ್ಫಾರ್ಮ್ ಅಂದರೆ ಟ್ರಾನ್ಸ್ಫಾರ್ಮ್ ಅಂದರೆ ಇಟ್ಸ್ ಕ್ಲೀನ್ ಮಾಡೋದು, ಕಲೆಕ್ಟ್, ಕ್ಲೀನ್ ಆ್ಯಂಡ್ ಸ್ಟೋರ್ ದ ಡೇಟಾ. ಕ್ಲೀನ್ ಮಾಡೋದು, ಮತ್ತು ಎನಿ ಚೇಂಜಸ್ ಇದ್ದರೆ ಇದು ಮಾಡೋದು, ಟ್ರಾನ್ಸ್ಫಾರ್ಮ್ ಮಾಡೋದು, ಟ್ರಾನ್ಸ್ಫಾರ್ಮೇಷನ್ ಇಂದ ಡೇಟಾ ಮಾಡೋದು, ಮತ್ತು ಹ್ಮ್ ಡೆಸ್ಟಿನೇಷನಲ್ಲಿ ಲೋಡ್ ಮಾಡೋದು. ಇದು ನಿಮಗೆ ಗೊತ್ತಿರಬೇಕು ಅದನ್ನು. ಸೊ ನಿಮಗೆ ಅಪಾಚೆ ಏರ್ ಫ್ಲೋ ಅಂತ ಒಂದು ಟೂಲ್ ಇದೆ, ರೈಟ್? ಅದನ್ನು ಆಟೋಮೇಷನ್ ವರ್ಕ್ ಫ್ಲೋ ಮಾಡೋದಕ್ಕೆ ನೀವು ತಿಳ್ಕೊಂಡಿರ್ಬೇಕು. ಅದು ಈಸಿ ಹ್ಮ್ ಟು ಪ್ಲೇ ಅರೌಂಡ್ ಅದನ್ನು ಕೂಡ. ಹ್ಮ್ ಹ್ಮ್ ಆ್ಯಂಡ್ ಕಾಫ್ಕಾ ಅಂತಿದೆ. ನೀವು ಉದಾಹರಣೆಗೆ ರಿಯಲ್ ಟೈಮ್ ಡೇಟಾ ಜೊತೆ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಕಾಫ್ಕಾನ್ ಯೂಸ್ ಮಾಡ್ಬೋದು, ಅದೊಂದು ಇದು. ಹ್ಮ್ ಹ್ಮ್ ಮತ್ತು ನೀವು ETL ಟೂಲ್ಸ್ ಬಗ್ಗೆ ನಾನು ಹೇಳಿದೆ. ಈಗ ಅಪಾಚೆದು ಎಷ್ಟೊಂದು ಇದು ಬರುತ್ತೆ, ಇನ್ನೊಂದು ಓಪನ್ ಸೋರ್ಸ್ ನೀಫಿ ಅಂತಿದೆ. ಆಮೇಲೆ ಹ್ಮ್ ನೀವು AWS ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೋತಿದ್ರೆ ಗ್ಲೂ ಅಂತ ಇದೆ, AWS ಗ್ಲೂ ಅಂತಿದೆ, ಅದನ್ನು ಓಕೆ. ಉಪಯೋಗಿಸ್ಕೋಬೋದು. ಆಮೇಲೆ DBT ಫ್ರೇಮ್ವರ್ಕ್ ಅಂತ ಇದೆ. DBT ಫ್ರೇಮ್ವರ್ಕ್ ಅಂದರೆ ಇಟ್ಸ್ ಎ ಸ್ಟ್ರಕ್ಚರ್ಡ್ ಫ್ರೇಮ್ವರ್ಕ್. ಒನ್ ಟೈಮ್ ಯು ಕ್ಯಾನ್ ಡಿಫೈನ್ ಆಲ್ how my processing should looks like. The same template based approach, DBT ಅಂದರೆ ಇದನ್ನ. ಓಕೆ ಅದನ್ನು ಓಕೆ. ಯೂಸ್ ಮಾಡಿಕೊಂಡು ಇಫ್ ದೇರ್ ಇಸ್ ಎ ಹ್ಯೂಜ್ ಬಿಸ್ನೆಸ್ ಲಾಜಿಕ್ ಇಫ್ ಯು ವಾಂಟ್ ಟು ಹ್ಯಾಂಡಲ್ ಅಂದರೆ ಈ DBT ಫ್ರೇಮ್ವರ್ಕನ್ನು ಯೂಸ್ ಮಾಡಿಕೊಂಡು ದಿಸ್ ಇಸ್ ಹೌ ವಿ ಎನ್ಶ್ಯೂರ್ ಮಾಡ್ಯುಲಾರಿಟಿ ಆ್ಯಂಡ್ ರಿಯೂಸಬಿಲಿಟಿ, ರೈಟ್? ಅದೊಂದು. ಓಕೆ. ಸೊ ಇದು ಒಂದು ಅವಶ್ಯಕತೆ ಇದೆ. ಮತ್ತು ನೀವು ಕ್ಲೌಡ್ ಪ್ಲಾಟ್ಫಾರ್ಮ್ನ ಕಲ್ತ್ಕೋಬೇಕು. ಐ ಮೀನ್ ಇದು ಮೇಯ್ನ್ ಆಗಿ, ರೈಟ್? AWS, right? Azure ಆಯಿತು, ಫಾರ್ ಎನಿಥಿಂಗ್, ರೈಟ್? ಸೊ ದ ಬೇಸಿಕ್ಸ್ ಆಫ್ ದ ಕ್ಲೌಡ್ ಪ್ಲಾಟ್ಫಾರ್ಮ್. ಆ್ಯಂಡ್ ಇನ್ನೊಂದೇನೆಂದರೆ, ದೆರ್ ಆರ್ ಫ್ರೀ ವರ್ಷನ್ಸ್ ಆಫ್ ಐ ಥಿಂಕ್ ಆಲ್ ದ ವೆಂಡರ್ಸ್ ಪ್ರೊವೈಡ್ ದೀಸ್ ಡೇಸ್. ಈವನ್ AWS ಆಗಲಿ, GCP ಆಗಲಿ, Azure ಆಗಲಿ, ಫ್ರೀ ಕ್ರೆಡಿಟ್ಸ್ ಫಾರ್ ಎ ಪ್ರಾಕ್ಟೀಸ್. ಯು ಕ್ಯಾನ್ try actually, before you become a pro, right? So you can just play around, Play and around. it's easy to work. Their ಏನು ಹೇಳ್ತಾರೆ, ಮ್ಯಾನ್ಯುಯಲ್ಸು ಮತ್ತು ಯೂಸರ್ ಗೈಡ್ ಎಲ್ಲ ತುಂಬ ಚೆನ್ನಾಗಿದೆ. ಅದನ್ನು ಕೂಡ ನೀವು ಮಾಡ್ಬೋದು. ಹ್ಮ್ ತುಂಬ ಎವಾಲ್ವ್ ಆಗಿದೆ. ಮೊದಲು 10 ವರ್ಷದ ಹಿಂದೆ ಇದ್ದಿದ್ದಕ್ಕೂ ನಾವು ಈಗಕ್ಕೂ ಭಾಳ ಇದಿದೆ. ಮತ್ತು ಇಷ್ಟಾದಮೇಲೆ ನೀವು ಇಷ್ಟು ನಿಮ್ಮದು ಫೌಂಡೇಶನಲ್ಲಿ ಇದಾದಮೇಲೆ ನೀವು ಕ್ಯಾನ್ ಫೋಕಸ್ ಆನ್ ದ ಬಿಗ್ ಡೇಟಾ ಟೂಲ್ಸ್, ರೈಟ್? ಸೊ ಇಟ್ ಈಸ್ ಅಬೌಟ್ ಹೌ ಟು ಹ್ಯಾಂಡಲ್ ದ ಲಾರ್ಜ್ ಡೇಟಾ ಸೆಟ್ಸ್, ರೈಟ್? ಸೊ ಅದೊಂದು. ಯಾಕಂದರೆ ಬಿಗ್ ಡೇಟಾ ಟೂಲ್ಸ್
this will help you to process millions of record quickly. ನಾನು ಅದು ಆಗಲೇ ಹೇಳಿದ್ದೆ ಅದನ್ನು. ಸೊ Hadoop. ನಿಮಗೆ ಅಪಾಚೆ ಸ್ಪಾರ್ಕ್ ಅಂತ ಇದೆ, ಅದನ್ನು ಯೂಸ್ ಮಾಡ್ಬೋದು. ದಟ್ ಈಸ್ ಟು ಫಾಸ್ಟ್ ಪ್ರೊಸೆಸಿಂಗ್ ಫಾರ್ ಎ ಲಾರ್ಜ್ ಡೇಟಾ, ರೈಟ್. ಅದೊಂದು. Hadoop ಮತ್ತೆ ಕೂಡ ಹಡೂಪ್, ಇಲ್ಲೇ ಬರೋದಾ? ಹೌದು, ಹಡೂಪ್ ಕೂಡ ಇದೆ. ಹಡೂಪ್ ಕೂಡ ಇದೆ. ಇಟ್ಸ್ ಎ ಓಲ್ಡರ್ ವರ್ಷನ್, ಬಟ್ ಸ್ಟಿಲ್ ಇಟ್ಸ್ ಬೀಯಿಂಗ್ ಯೂಸ್ಡ್. But Spark is, indeed, it both has got its own, advantages and disadvantages. Okay. Spark is being used, it's for better processing, right? Hadoop is meant for a different purpose, right? So both will be useful. Though Hadoop is a legacy, it's still being leveraged. ಅದನ್ನ Okay. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಡೇಟಾ ವೇರ್ಹೌಸಿಂಗ್ ಕಲ್ತ್ಕೊಳ್ಳಿ, ಅದನ್ನ, ಇದು ಇಂಪಾರ್ಟೆಂಟ್ ಇದೆ, ರೈಟ್. ಡೇಟಾ ವೇರ್ಹೌಸಿಂಗ್, ಈವನ್ the cloud platforms comes with inbuilt data warehousing solution, right? Snowflake ಇರುತ್ತಲ್ಲ, ನೀವು ಎಕ್ಸಿಸ್ಟಿಂಗ್ ಪ್ಲಾಟ್ಫಾರ್ಮ್ ಡೇಟಾ ವೇರ್ಹೌಸ್ ನ ಮಾಡರ್ನೈಸ್ ಮಾಡಬೇಕು ಅಂದ್ರೆ ಸ್ನೋಫ್ಲೇಕ್ has got a ready reckoner solution and easy to shift. Easy to ಅಂದ್ರೆ it's not just lift and shift ತರ ಅಲ್ಲ, there will be a lot of data engineering work, but it's designed for that ಅಂತ ಹೇಳ್ಬೋದು. ಮತ್ತೆ Okay. ಅಮೆಝಾನ್ ರೆಡ್ ಶಿಫ್ಟ್ ಇದೆ, ರೈಟ್. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಆಮೇಲೆ ನಿಮಗೆ ಇದನ್ನು ಕೋಡ್ ಶಿಫ್ಟ್ ಮಾಡೋದಕ್ಕೆ ನೀವು ಇದನ್ನು ಯೂಸ್ ಮಾಡ್ಬೋದು, ರೈಟ್. ವರ್ಷನ್ ಕಂಟ್ರೋಲ್ ಇದೆ, ಗಿಟ್ ಹಬ್ ಯೂಸ್ ಮಾಡ್ಬೋದು, ಸ್ಟ್ಯಾಶ್ ಯೂಸ್ ಮಾಡ್ಬೋದು, ರೈಟ್. ಇವೆಲ್ಲ ಐ ಥಿಂಕ್ ಎಲ್ಲ ಡೆವಲಪರ್ಸ್ಗೂ ಗೊತ್ತಿರುತ್ತೆ ಅದನ್ನು. ಹೌದು, ಒಂಥರ ಪ್ರತಿ ಮಚ್ ಕೇಳಿರೋ ಸ್ಕಿಲ್ ಸೆಟ್ ಅಂಡ್ ಟೂಲ್ಸ್ ಹೇಳ್ತಾ ಹೌದು ಇದ್ರು. ಹೌದು ಹೌದು. ಅದು ನೀವು ತುಂಬಾ ಚೆನ್ನಾಗಿರೋ ಒಂದು ಅನಾಲಜಿ ಕೊಡ್ತೀರಾ ಡೇಟಾ ಇಂಜಿನಿಯರ್ ಇದ್ರ ಬಗ್ಗೆ. ಅದರಲ್ಲಿ ನೀವು ಪೈಪ್ಲೈನ್ ಅಂತ ತುಂಬಾ ಯೂಸ್ ಮಾಡ್ತೀರಲ್ವಾ? ಸೊ ಈ ಡೇಟಾ ಪೈಪ್ಲೈನ್ ಹೇಗ್ ಕೆಲಸ ಮಾಡುತ್ತೆ, ಮತ್ತೆ ಯಾಕದು ಅಷ್ಟು ಇಂಪಾರ್ಟೆಂಟ್ ನಮ್ಗೆ ಡೇಟಾ ಇಂಜಿನಿಯರಿಂಗ್ ಅಲ್ಲಿ ಅಂತ, ಅದನ್ನೊಂದ್ ಸ್ವಲ್ಪ ಅದ್ರ ಮೇಲೆ ಬೆಳಕು ಚೆಲ್ತೀರಾ? ಖಂಡಿತ. ಅಗೇನ್ ನಾನು ಹೇಳ್ದಂಗೆ, ನಾನು ಪ್ಲಂಬರ್ದು ಎಕ್ಸಾಂಪಲ್ ತಗೊಂಡೆ, ಮತ್ತೆ ರೆಸ್ಟೋರೆಂಟ್ ಎಕ್ಸಾಂಪಲ್ ತಗೊಂಡೆ ಹೌದು, ಪ್ರೀವಿಯಸ್ ಡಿಸ್ಕಷನ್ಸ್ ಅಲ್ಲಿ, ಮತ್ತೆ ಪಿಜ್ಜಾ ಮೇಕಿಂಗ್ ಇದ್ರದ್ದು ತಗೊಂಡೆ. ಸೊ ಡೇಟಾ ಪೈಪ್ಲೈನ್ ಇನ್ ಲೇಮೆನ್ಸ್ ಟರ್ಮಿನಾಲಜಿ ಹೇಳೋದಾದ್ರೆ, ಗುಡ್ ಅನಾಲಜಿ ವುಡ್ ಬಿ ವಾಟರ್ ಪೈಪ್ಲೈನ್. ಓಕೆ, ಸೊ ಇಮ್ಯಾಜಿನ್ ಯು ವಾಂಟ್ ಟು ಗೆಟ್ ದ ಕ್ಲೀನ್ ವಾಟರ್ ಫ್ರಮ್ ರಿವರ್ ಟು ಯುವರ್ ಹೋಮ್. ಮನೆ ಹತ್ರ ಒಂದು ವಾಟರ್ ಪಾಂಡ್ ಇದೆ, ನೀವು ಅಲ್ಲಿಂದ ನೀರನ್ನು ನಿಮ್ಮ ಮನೆಗೆ ತರಬೇಕು, ರೈಟ್. ಯು ನೀಡ್ ಟು ಸೆಟ್ ಎ, ಹೆಂಗ್ ತರ್ತೀರಾ, ಯು ನೀಡ್ ಟು ಸೆಟ್ ಎ ಪೈಪ್ಲೈನ್ that collects the water from the river. It is nothing but raw data collection. Okay. And then you filter and purify it, right? So ನದಿ ನೀರನ್ನ ಡೈರೆಕ್ಟ್ ಆಗಿ ಉಪಯೋಗಿಸಲ್ಲ ನೀವು, ಯು ವಿಲ್ ಫಿಲ್ಟರ್ ಅಂಡ್ ಪ್ಯೂರಿಫೈ ಇಟ್. ಸೊ ಈ ಸ್ಟೇಜ್ ನಾವೇನಂತ ಹೇಳ್ತೀವಿ ಅಂದ್ರೆ ಡೇಟಾ ಕ್ಲೀನ್ಸಿಂಗ್ ಅಂಡ್ ದ ಪ್ರೊಸೆಸಿಂಗ್, ರೈಟ್. ಸೊ ಒನ್ಸ್ ಇಟ್ ಈಸ್ ಡನ್, ಏನ್ ಮಾಡ್ತೀರಾ ನೆಕ್ಸ್ಟ್, ಸ್ಟೋರ್ಸ್ ಇಟ್ ಇನ್ ಎ ಟ್ಯಾಂಕ್. ಸೊ ಇಟ್ ಈಸ್ ನಥಿಂಗ್ ಬಟ್ ಯುವರ್ ಡೇಟಾ ಸ್ಟೋರೇಜ್, ರೈಟ್. ಸೊ ಆಮೇಲೆ ಏನ್ ಮಾಡ್ತೀರಾ, ಇದನ್ನ ನೀವು ಬಳಸ್ತೀರಾ ಡೇ ಟು ಡೇ ಇದಕ್ಕೆ. ಇಟ್ ವಿಲ್ ಡೆಲಿವರ್ ಇಟ್ ಇನ್ ಟು ಯುವರ್ ಟ್ಯಾಪ್, ರೈಟ್. ಸೊ ವೆನ್ ಯು ನೀಡ್ ಇಟ್, ಇವನ್ ಕುಕಿಂಗ್ ಬಳಸ್ತೀರಾ, ಕುಡಿಯೋದಕ್ಕೆ ಬಳಸ್ತೀರಾ, ರೈಟ್. ಇಟ್ಸ್ ನಥಿಂಗ್ ಬಟ್ ಯುವರ್ ಡೇಟಾ ಅನಾಲಿಸಿಸ್ ಅಂಡ್ ದ ರಿಪೋರ್ಟಿಂಗ್, ರೈಟ್. ಸೊ ಅದೇ ತರ ಈ ಡೇಟಾ ಪೈಪ್ಲೈನ್ ಏನಂದ್ರೆ, ಇಟ್ ಕಲೆಕ್ಟ್ಸ್ ರಾ ಡೇಟಾ ಫ್ರಮ್ ದ ಡಿಫರೆಂಟ್ ಸೋರ್ಸಸ್ ಅಂಡ್ ಕ್ಲೀನ್ಸ್ ಅಂಡ್ ಪ್ರೊಸೆಸ್ ಇಟ್ and stores it and finally delivers it, where it is needed. It can be reports, dashboard, machine learning, models agli idanella ಇದು ಮಾಡ್ಬೋದು. So it is one of the analogy, it is ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಆ ಅನಾಲಜಿಲಿ ಹೇಳಿದಾಗ, ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಟ್ಸ್ ಎ ವೆರಿ ನೈಸ್ ಅನಾಲಜಿ ವಿಚ್ ಯು ಆರ್ ಟೇಕಿಂಗ್. ಬಟ್ ಹೌ ಟು ಬಿಲ್ಡ್ ಇದ್ರೆ ಇದು ಸಿಂಪಲ್. ಇದು ಇಟ್ಸ್ ನೀವು building a data pipeline is like to take a previous example, to setting up a food delivery service for a data, so ಈಗ ಏನಂದ್ರೆ ಫಸ್ಟ್ ಸ್ಟೆಪ್ ನಾನು ಹೇಳ್ದಂಗೆ collect the raw data, right. It's ordering the ingredients, just like a ರೆಸ್ಟೋರೆಂಟ್ ಗೆಟ್ಸ್ ಇಂಗ್ರೀಡಿಯೆಂಟ್ ಫ್ರಮ್ ದ ಮಲ್ಟಿಪಲ್ ಸಪ್ಲೈಯರ್ಸ್, right. ಒಬ್ರು ತರಕಾರಿ ತರಿಸ್ತಾರೆ, ಇನ್ನೊಬ್ರು ಹಾಲು ತರಿಸ್ತಾರೆ. ಎಕ್ಸಾಂಪಲ್ ಸೌಂಡ್ಸ್ ಫನ್ನಿ, ಬಟ್ ಟು ಮೇಕ್ ಲೇಮನ್ಸ್ ಅಂಡರ್ಸ್ಟ್ಯಾಂಡ್, ರೈಟ್. ಬೇರೆ ಬೇರೆ ಪದಾರ್ಥಗಳನ್ನ ತರಿಸ್ತಾರಲ್ವಾ. ಸೊ ಇಟ್ಸ್ ಅದೇ ಥರ ಈ ಡೇಟಾ ಪೈಪ್ಲೈನ್ ಕಲೆಕ್ಟ್ಸ್ ಡೇಟಾ ಫ್ರಮ್ ದ ಡಿಫ್ರೆಂಟ್ ಸೋರ್ಸಸ್, ಲೈಕ್, ರೈಟ್. ಸೊ ವೆಬ್ಸೈಟ್ಸ್ ಆಗಿರ್ಬೋದು, ಮೊಬೈಲ್ ಆ್ಯಪ್ಸ್ ಆಗಿರ್ಬೋದು, ಅಥವಾ ಡೇಟಾ ಬೇಸಸ್ ಆಗಿರ್ಬೋದು,
ಅಥವಾ APIs, right? So we Mhm. talked about third party services and the payment gateways and all, ಅಲ್ವಾ? ಅದೇ Okay. ತರ ಇರುತ್ತದೆ. So ಇದು ಫಸ್ಟ್ ಸ್ಟೆಪ್, ಇಟ್ಸ್ ಕಲೆಕ್ಟಿಂಗ್ ದ ರಾ ಡೇಟಾ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟೆಪ್ Mhm. ಏನಂದ್ರೆ ಕ್ಲೀನ್ ಅಂಡ್ ಪ್ರಿಪೇರ್ ದ ಡೇಟಾ. Mhm. ಇದು ಗುಡ್, ಇದು ಇಟ್ಸ್ ಥ್ಯಾಂಕ್ಸ್ ಫಾರ್ ಶೇರಿಂಗ್. ಕ್ಲೀನ್ Mm. ಅಂಡ್ ಪ್ರಿಪೇರ್ ದ ಡೇಟಾ ಇದಕ್ಕೆ ಏನಂದ್ರೆ ವಾಷಿಂಗ್ ಅಂಡ್ ಚಾಪಿಂಗ್ ಇಂಗ್ರೀಡಿಯೆಂಟ್ಸ್. ನೀವು ತರಕಾರಿ Mhm. ಎಲ್ಲ ತಂದ್ರಿ, ಅದನ್ನ ನೆಕ್ಸ್ಟ್ ಏನ್ ಮಾಡ್ತೀರಾ ನೀವು ಫುಡ್ ಪ್ರಿಪೇರ್ ಮಾಡ್ಬೇಕಾದ್ರೆ, ಯು ವಿಲ್ ವಾಶ್ ಇಟ್ and Wash. you will cut it, right? Yeah, wash and chop, right? Because that's what it is. So raw data is messy, right? It's just like unwashed vegetables, right? And so Mm. you need some data that might be incorrect, right? And it is missing or it could be duplicated. ನೀವು ಡೇಟಾ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡೋದಾದ್ರೆ, ಸೊ ಇವೆಲ್ಲ Okay. ಇಟ್ ಕುಡ್ ಬಿ ಮಿಸ್ಸಿಂಗ್ ಡೇಟಾ ಆಗಿರ್ಬೋದು, ಡೂಪ್ಲಿಕೇಟ್ ಆಗಿರ್ಬೋದು, ರೈಟ್? ಸೊ ಅಂದ್ರೆ ನಮಗೆ ಏನ್ ಮಾಡಬೇಕು ಇದರಲ್ಲಿ, ಪಾರ್ಟ್ ಆಫ್ ದ ಪೈಪ್ಲೈನ್ ಡೆವಲಪ್ಮೆಂಟ್. ಸೊ ವಿ ನೀಡ್ ಟು Mm. ರಿಮೂವ್ ದ ಡೂಪ್ಲಿಕೇಟ್ಸ್, ಫಿಕ್ಸ್ ದ ಇನ್ಕರೆಕ್ಟ್ ಎಂಟಿಟೀಸ್, ರೈಟ್? ಕೆಲವೊಮ್ಮೆ ಮಿಸ್ಪೆಲ್ಡ್ ನೇಮ್ಸ್ ಇರುತ್ತೆ, ಅಂಡ್ Mm. ಕನ್ವರ್ಟಿಂಗ್ ದ ಡೇಟಾ ಇನ್ ಟು ದ ಯೂಸ್ಫುಲ್ ಫಾರ್ಮೆಟ್, ರೈಟ್? Mm. ಸೊ Mm. ಇಷ್ಟೆಲ್ಲ ಕತೆ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ನಾವು, ಸ್ಟೋರ್ ದ ಡೇಟಾ, ರೈಟ್? Mm. ಸೊ Mm. ಕುಕಿಂಗ್ ಅಂಡ್ ಸ್ಟೋರಿಂಗ್ ಇನ್ ಎ ಕಂಟೈನರ್ಸ್, ರೈಟ್? ಸೊ ನೆಕ್ಸ್ಟ್ ನೀವು ಅಡಿಗೆ ಮಾಡ್ತೀರಾ, ಅಂಡ್ Mm. ಆಮೇಲೆ ನೀವು ಕಂಟೈನರ್ ಅಲ್ಲಿ ಸ್ಟೋರ್ ಮಾಡ್ತೀರಾ ಅಲ್ವಾ? ಸೊ ಅದೇ ತರ. ಹೌದು. ಸೊ ಒನ್ಸ್ ಇಟ್ ಇಸ್ ಕ್ಲೀನ್, ಡೇಟಾ ನೀಡ್ಸ್ ಟು ಬಿ ಸ್ಟೋರ್ಡ್ ಪ್ರಾಪರ್ಲಿ. ಸೊ ಜಸ್ಟ್ Prop. ಲೈಕ್ chef cooks and stores the food in fridge for the later use. ಎಲ್ಲ ಪ್ರಿಪೇರ್ ಆದ್ಮೇಲೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಆಮೇಲೆ ದೇ ಸ್ಟೋರ್ ಇಟ್ ಇನ್ ಫ್ರಿಡ್ಜ್ ಫಾರ್ ಎ ಲೇಟರ್ ಯೂಸ್, right? So Correct. Correct. how will you store it, right? So databases, and Mm. it's a MySQL, SQL Server, and PostgreSQL. It's for a structured data. And if you are working with semi-structured data or unstructured data ಆಯಿತು ಅಂದರೆ NoSQL ಪ್ಲಾಟ್ಫಾರ್ಮ್ಸ್ಗಳನ್ನ ಯೂಸ್ ಮಾಡ್ಬೋದು, ರೈಟ್? MongoDB, Cassandra and all, right? ಸೊ Mhm. ಆ ಥರ ಒಂದು ಇದಕ್ಕೆ ಮತ್ತೆ ಡೇಟಾ ವೇರ್ಹೌಸ್ಗಳು ಇದೆ. ನಾನು ಮಾತಾಡ್ತಾ ಇದ್ದೆ, ಆಕ್ಚುಲಿ ಇಟ್ ಇಸ್ ಫಾರ್ ಎ ಲಾರ್ಜ್ ಸ್ಕೇಲ್ ಅನಾಲಿಸಿಸ್, ರೈಟ್? ಸೊ Mm. ಇಷ್ಟೆಲ್ಲ ಆದ್ಮೇಲೆ ದಟ್ ಯು ನೀಡ್ ಟು ಪ್ರೊಸೆಸ್ ದ ಡೇಟಾ. ದಟ್ ಮೀನ್ಸ್ ಯು ಆರ್ ಪ್ಲೇಟಿಂಗ್ ದ ಫುಡ್ ಅಂಡ್ ಮೇಕಿಂಗ್ ಇಟ್ ರೆಡಿ ಟು ಸರ್ವ್. ಒಂದು ತಟ್ಟೆನಲ್ಲಿ ಬಡಿಸಿ ಟೇಬಲ್ ಮೇಲೆ ತೊಗೊಂಡೋಗಿ ಇಡ್ತಾರೆ, ರೈಟ್? ರೆಸ್ಟೋರೆಂಟ್, ರೈಟ್? ವಿ ನೀಡ್ ಟು ಅನಲೈಸ್, ರೈಟ್? So Mm. and transform the data. I think this is Right. nothing Right. but transform the data, right? So Mm. just like plating food and make it more presentable, Presentable. right? So for example, right? So grouping sales by region. If you are dealing with the sales specific data, right? You're doing it. So and summarizing customer, in trends, and the patterns, with the data, right? And generating some real time reports and all. So That makes a so difference. think of it, Yeah. right? Correct. So you are serving the full meals, right? So Mm. the varieties of South Indian dishes, right? So dosa, idli, and rice, sambar, everything. You're segregating in a better form. Correct. Just a jokes apart, right? Thought. Thought. And finally, it's delivering data to user, right? Uh-huh. It's nothing but it's presenting that to dashboards, right? How will you do it? You will ensure that you have a reporting application ready to accept the data. It could be Mm. custom based. ನೀವೇ ಡೆವಲಪ್ ಮಾಡಿರ್ಬೋದು, ಅಥವಾ ನೀವು ವೆಂಡರ್ ಪ್ರೊವೈಡೆಡ್ ರಿಪೋರ್ಟಿಂಗ್ ಟೂಲ್ನ ಖರೀದಿ ಮಾಡಿರ್ಬೋದು, ಸಬ್ಸ್ಕ್ರೈಬ್ ಮಾಡಿರ್ಬೋದು, ಲೈಕ್ ಪವರ್ BI, ಟ್ಯಾಬ್ಲೋ, ಆ ಥರ ಇರುತ್ತಲ್ಲ. ದೇ ಜಸ್ಟ್ Oh. ನೀಡ್ ಟು ಕನೆಕ್ಟ್ ದ ಡೇಟಾಬೇಸ್ ಅಂಡ್ ಪುಲ್ ದ ರಿಪೋರ್ಟ್ಸ್, Mm. ರೈಟ್? Mm. ಸೊ Mm. ಆ ಥರನೂ ಮಾಡ್ಬೋದು ಇದನ್ನು. ಸೊ ಇದು ಡೇಟಾ ಪೈಪ್ಲೈನ್ದು ಎಸೆನ್ಷಿಯಲ್ಸ್. Okay. ಆಮೇಲೆ ನೀವು ಇನ್ನೊಂದು ಕೇಳಿದ್ರಿ, ಇದು ಹೇಗೆ ಇಂಪಾರ್ಟೆಂಟು ಹೌದು. ಇದು ಡೇಟಾ ಇಂಜಿನಿಯರ್ ಅಂತ ಕೇಳಿದ್ರಿ. ಸೊ ನಾನೀಗ ಅದನ್ನ ಎಕ್ಸಾಂಪಲ್ ತೊಗೊಂಡ್ರೆ ಇದನ್ನ ನಾನು ಫುಡ್ ಡೆಲಿವರಿ ಸಿಸ್ಟಮ್ದು ತೊಗೊಂಡೆ ಎಕ್ಸಾಂಪಲ್, ರೈಟ್? ಸೊ ಹೌದು. ಇಟ್ ಈಸ್ ಯು ಆರ್ಡರ್ ಪಿಜ್ಜಾ ಆನ್ಲೈನ್, ರೈಟ್? ಸೊ ಫಾರ್ ಎಕ್ಸಾಂಪಲ್ ಪಿಜ್ಜಾ ಟು ಅರೈವ್ ಫ್ರೆಶ್ ಅಂಡ್ ಆನ್ ಟೈಮ್, ರೈಟ್? ಸೊ ಮೆನಿ ಥಿಂಗ್ಸ್ ಶುಡ್ ಹ್ಯಾಪನ್. ಏನ್ ಮಾಡ್ತಾರೆ, ರೆಸ್ಟೋರೆಂಟ್ಸ್ ಫಸ್ಟ್ ರಿಸೀವ್ ಮಾಡುತ್ತೆ ಆರ್ಡರ್, ಚೆಫ್ ಪ್ರಿಪೇರ್ ದ ಪಿಜ್ಜಾ ಮಾಡ್ತಾರೆ, ಆಮೇಲೆ ಇನ್ನು ಡೆಲಿವರಿ ಗೈ ಪಿಕ್ಸ್ ಇಟ್ ಮಾಡ್ತಾರೆ. ಸೊ ದೆನ್ ಇಟ್ ರೀಚಸ್ ಮೈ ಡೋರ್ ಸ್ಟೆಪ್ ಇನ್ ಹಾಟ್ ಅಂಡ್ ರೆಡಿ ಟು ಈಟ್, ರೈಟ್? ಹೌದು. So ಹೌದು. in contrary to that, now just imagine if the restaurant lost your order, it is we can correlate with the missing data, okay? And the chef forget the toppings, right? And it is incomplete data. It just a pizza base ಮಾಡ್ತಾರೆ, ಅದ್ರ ಮೇಲೆ ಏನು ಹಾಕೇ ಇರಲ್ಲ, ತರಕಾರಿ, Plain. ಕ್ಯಾಪ್ಸಿಕಮ್, ಟೊಮೆಟೊಸ್ ಹಾಕಿರಲ್ಲ. It's nothing but incomplete data. So the delivery was too slow. I mean, that means slow data processing, right? So
this is where the problem, right? So this is exactly why data pipelines are very much important in data engineering. So this itself Okay, says, right? got it. So All right. ಥ್ಯಾಂಕ್ ಯು Very ಸರ್. ಅದು nicely ಎಷ್ಟು explained. ಸಿಂಪಲ್ ಆಗಿ ಹೇಳಿದ್ದೀರಾ ಅಂದರೆ ಅದು ಜಸ್ಟ್ ರಿಲೇಟಿಂಗ್ ಇಟ್ ಫ್ರಮ್ ನಾವು ಮನೆಗೆ ನಮ್ಮ yeah. ನೀರು ರಿವರಿಂದ ಹೆಂಗ್ ಬರುತ್ತೆ ಅನ್ನೋದನ್ನ ಅದನ್ನ ನೀವು ಮೀನ್ ಇಟ್ಸ್ ರಿಯಲಿ ಟ್ರೂ ರೈಟ್. Yep. ಡೇಟಾ ಇದ್ದಂಗ ಯೂಸ್ ಮಾಡಿದ್ರೆ ಯಾರಿಗೂ ಏನು ಅರ್ಥ ಆಗಲ್ಲ. ಸೊ Hmm. ಅದನ್ನ ನಮಗೆ Got it. ಫಾರ್ಮ್ಯಾಟ್ ಅಲ್ಲಿ ಮಾಡಬೇಕು ಅಂದ್ರೆ ಇಷ್ಟೊಂದು ಪ್ರೋಸೆಸ್ ಜಸ್ಟ್ ಲೈಕ್ ನೀರ್ ನಮ್ಗೆ ಹೆಂಗ್ ಕ್ಲೀನ್ ನೀರ್ ಬರುತ್ತೋ ಅದು ಚೆನ್ನಾಗಿ ಮಾಡಿದೀರಾ. ಮೀನ್ ಚೆನ್ನಾಗಿ ಹೇಳಿದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನಮಗೆ ಡೇಟಾ ಪೈಪ್ಲೈನ್ಸ್ ಬಗ್ಗೆ ಎಲ್ಲ ತಿಳ್ಕೊಟ್ಟಿದ್ದೀರಾ. ಯಾವ್ಯಾವ ನಾವೇನೇನು ಡೇಟಾ ಇಂಜಿನಿಯರಿಂಗ್ ಆಗಬೇಕಾದ್ರೆ ಏನೇನು ಟೆಕ್ನಾಲಜಿ ಎಲ್ಲ ಓದಬೇಕು ತಿಳ್ಕೊಂಡಿರ್ಬೇಕು ಅಂತೆಲ್ಲಾನು ಹೇಳಿದ್ದೀರಾ. ಇವಾಗ ಒಂದು ಇನ್ನೊಂದು ಪ್ರಶ್ನೆ. ಓಕೆ, ಸೊ ಪ್ರಶ್ನೆ ಏನು ಅಂದರೆ ಡೇಟಾ ಇಂಜಿನಿಯರಿಂಗ್ ನ ಬೆಸ್ಟ್ ಪ್ರಾಕ್ಟೀಸಸ್ ಯಾವುವು? ಟೆಲ್ ಅಸ್ ದ ಬೆಸ್ಟ್ ಪ್ರಾಕ್ಟೀಸಸ್ ಆಫ್ ಡೇಟಾ ಇಂಜಿನಿಯರಿಂಗ್. Okay. ಇಟ್ಸ್ ಗುಡ್. ಐ ಥಿಂಕ್ ಈಗ ನೋಡಿ, ಡೇಟಾ ಇಂಜಿನಿಯರಿಂಗ್ ಮತ್ತೆ ಡೇಟಾ ಫೀಲ್ಡ್ ತುಂಬಾ ಎವಾಲ್ವ್ ಆಗಿದೆ, ರೈಟ್? ಸೊ ಎವ್ರಿ ಡೇ ವಿ ಆರ್ ಡಿಸ್ಕವರಿಂಗ್ ದ ನ್ಯೂ ಥಿಂಗ್ಸ್ ಅಂಡ್ ದ ನ್ಯೂ ಬೆಸ್ಟ್ ಪ್ರಾಕ್ಟೀಸಸ್, ರೈಟ್? ಇಂಡಸ್ಟ್ರಿ ಹ್ಯಾಸ್ ಅಡಾಪ್ಟೆಡ್ ಸೋ ಫಾರ್. ಅದು ಇದೆ. ಅದ್ರ ಜೊತೆ ಇನ್ ಜನರಲ್ ಟರ್ಮ್ಸ್, ಈಗ ಯಾರು ಡೇಟಾ ಇಂಜಿನಿಯರಿಂಗ್ ನಲ್ಲಿ ಕೆರಿಯರ್ ಮಾಡಬೇಕು ಅಂತಿದ್ದಾರೆ ಅವರಿಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸ್ವಲ್ಪ ಕೆಲವೊಂದು ತಮ್ಮ ರೂಲ್ಗಳಿದೆ, ಅದನ್ನ ಫಾಲೋ ಮಾಡಬೇಕು. ಒಂದನೇದಾಗಿ, ಕಲೆಕ್ಟ್ ದ ರೈಟ್ ಡೇಟಾ, ರೈಟ್? ಸೊ ರೈಟ್ ಡೇಟಾ ಅಂದ್ರೆ ನೀವು ಸರಿಯಾದ ಇನ್ಫಾರ್ಮೇಶನ್ ಯು ಹ್ಯಾವ್ ಟು ಕಲೆಕ್ಟ್ ಇಟ್ ಅಂತ. ಸೊ ಅಂದ್ರೆ ಉದಾಹರಣೆಗೆ ಯುನೋ ನೀವು ಯುನೋ ಜಸ್ಟ್ ಲೈಕ್ ಯು ಡೋಂಟ್ ನೀಡ್ ಟು ಸೇವ್ ಎವ್ರಿ ರೆಸಿಪ್ಟ್ ಇನ್ ಯುವರ್ ವಾಲೆಟ್, ರೈಟ್? ಯು ಮೇಕ್ ಸಮ್ ಟ್ರಾನ್ಸಾಕ್ಷನ್ ಅಂಡ್ ಯು ಗೆಟ್ ಸಮ್ ರೆಸಿಪ್ಟ್ ಅಂಡ್ ನೀವು ಅದನ್ನ ಪರ್ಸಲ್ ಇಟ್ಕೋತೀರ ವಾಲೆಟ್ ಅಲ್ಲಿ, ಇಲ್ಲ ತಾನೆ? ಓನ್ಲಿ ದ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಯು ವಿಲ್ ಕಂಟೈನ್, ರೈಟ್? ಸೊ ಲೈಕ್ ದಟ್, data engineers, right, should focus on collecting which are relevant and useful, right? So what helps them in their business, not just everything that is available sikkidannella tagolakinta. So there is a terminology being used, garbage in and garbage out anta ಹೇಳ್ತಾರೆ ಈ data analytics word ಅಲ್ಲಿ. It's though it sounds funny, it makes a lot of sense. Too much of garbage will be there, right? So ಮಾತ್ರ ಇರುತ್ತೆ ಅದೊಂದು. ಆಮೇಲೆ ದಿಸ್ ಇಸ್ ಒನ್ ಆಫ್ ದ ಥಿಂಗ್, ಅಂದ್ರೆ ಕಲೆಕ್ಟ್ ದ ರೈಟ್ ಡೇಟಾನ ಇದು ಮಾಡಬೇಕು. ಆಮೇಲೆ ನನ್ನ ಚಾರ್ಟ್ ನೀವು ಡಿಸ್ಪ್ಲೇ ಮಾಡ್ತಿದ್ರಲ್ಲ, ಅದ್ರಲ್ಲಿ ತೋರಿಸ್ತಾ ಇದ್ದೀನಿ, ರೈಟ್? ಇನ್ನೊಂದು, ಕೀಪ್ ಇಟ್ ಕ್ಲೀನ್, ರೈಟ್? ಕ್ಲೀನ್ ಡೇಟಾ ಇರಬೇಕು, ರೈಟ್? ಸೊ ನೀವು ಯುನೋ ಸೊ ಇಮ್ಯಾಜಿನ್, ರೈಟ್? ಸೊ ಯು ಆರ್ ಕುಕಿಂಗ್ ವಿತ್ ದ ಮಡ್ಡಿ ವಾಟರ್, ರೈಟ್? ಸೊ ಏನಾಗುತ್ತೆ ನಿಮಗೆ, ರೈಟ್? ಸೊ some goes for data, the same thing goes for a data also, right? So cleaning is one of the thing, right? It's andre with respect to data, ನೀವು ಹೇಳೋದಾದ್ರೆ it should be free of errors, right? And it should be well organized and consistent ಆಗಿರ್ಬೇಕು, right? So clean data ಅಂದ್ರೆ ನಿಮ್ದು it should give you the trustworthy results. ಆ ಡೇಟಾನ ನಂಬಿಟ್ಟು you should be able to make a decisions, right? ಸೊ ಅದೊಂದು ಪಾರ್ಟ್ ಆಗುತ್ತೆ. ಸೊ ಮತ್ತೊಂದು ಏನಂದ್ರೆ, ಸೊ ಈ ಇದು ಕೀಪ್ ಇಟ್ ಕ್ಲೀನ್ ಅಂದ್ರೆ ಡೇಟಾ ಕ್ಲೀನ್ಲಿ ವೈಸ್ ಹೈಜೀನ್ ಆಫ್ ದ ಡೇಟಾನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಆಮೇಲೆ ಬಿಲ್ಡ್ ಸ್ಟ್ರಾಂಗ್ ಪೈಪ್ಲೈನ್ಸ್. ನಾನು ಮೊದಲೇ ಒಂದು ಎಕ್ಸಾಂಪಲ್ ತಗೊಂಡಿದ್ದೆ, ಪ್ಲಂಬಿಂಗ್ ಎಕ್ಸಾಂಪಲ್, ರೈಟ್? ಅದೇ ತರ ಡೇಟಾ ಹ್ಯಾಸ್ ಟು ಫಾಲೋ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್. ಈ ಕೇಸಲ್ಲಿ ಏನಾಗುತ್ತೆ ಅಂದ್ರೆ, ಉದಾಹರಣೆಗೆ ವೆಬ್ಸೈಟ್ ಇಂದ ಡೇಟಾ ಬೇಸ್ ತನಕ ನೀವು ಡೇಟಾ ತರ್ತೀರಾ, ಅದಕ್ಕೆ ಡೇಟಾ ಪೈಪ್ಲೈನ್ ಬಿಡ್ತೀರಾ ಅಲ್ವಾ? ಸೊ ಅಂದ್ರೆ ಇದರಲ್ಲಿ ವೆಬ್ಸೈಟ್ ಇಸ್ ದ ಸೋರ್ಸ್, ಡೆಸ್ಟಿನೇಷನ್ ಏನಂದ್ರೆ ಡೇಟಾ ಬೇಸ್, ರೈಟ್? ಸೊ ಎ ಗುಡ್ ಡೇಟಾ ಪೈಪ್ಲೈನ್ ಇಸ್ ಲೈಕ್ ಸೊ ವೆಲ್ ಬಿಲ್ಟ್ ವಾಟರ್ ಪೈಪ್, ರೈಟ್? ಸೊ ಅಂದ್ರೆ ಏನರ್ಥ, ಇಟ್ ವಿಲ್ ನಾಟ್ ಲೀಕ್, ಇಟ್ ಈಸ್ ಫಾಸ್ಟ್, ಇಟ್ ಕ್ಯಾನ್ ಹ್ಯಾಂಡಲ್ ಪ್ರೆಷರ್. ನೀವು ಪ್ಲಂಬರ್ ಅನಾಲಜಿ ತಗೊಂಡು ಮಾತಾಡೋದಾದ್ರೆ ಕರೆಕ್ಟ್ ತಾನೆ? ಸೊ ಯುವರ್ ಫೋಕಸ್ ಶುಡ್ ಬಿ such that it should not leak, it should be fast flowing, and it should be able to handle pressure. ಅಂದ್ರೆ ಇಲ್ಲಿ pressure ಅಂದ್ರೆ you can correlate with a large amount of data, right? So that's one thing. This is one aspect of the building a strong pipeline.
ರೈಟ್. ಮತ್ತೆ ಇನ್ನೊಂದು ಬೆಸ್ಟ್ ಪ್ರಾಕ್ಟೀಸಸ್ ಏನಂದ್ರೆ ನಿಮಗೆ ಸಾಧ್ಯವಾದಷ್ಟು ಪ್ರೋಸೆಸ್ನ ಆಟೋಮೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇಟ್ ಡಸ್ ಮೀನ್ ಅವಾಯ್ಡ್ ಡೂಯಿಂಗ್ ದ ಮ್ಯಾನ್ಯುವಲ್ ಇಂಟರ್ವೆನ್ಷನ್ಸ್, ರೈಟ್. ನೀವು ಮ್ಯಾನ್ಯುವಲ್ ಎಷ್ಟು ಇದು ಮಾಡ್ತಿರೋ ಅಷ್ಟು ದೇರ್ ವಿಲ್ ಬಿ ಹ್ಯೂಮನ್ ಎರರ್ ವಿಚ್ ಗೋಸ್ ಬಿಯಾಂಡ್ ಯುವರ್ ಕಂಟ್ರೋಲ್, ರೈಟ್. ಸೊ ಆಟೋಮೇಟ್ ಅಂದ್ರೆ ಇಟ್ ಕ್ಯಾನ್ ಬಿ ಡೇಟಾ ಕ್ಲೀನಿಂಗ್ ಪ್ರೋಸೆಸ್ ಆಗಿರ್ಬೋದು, ಸ್ಕೆಡ್ಯೂಲಿಂಗ್ ಆಗಿರ್ಬೋದು, ಮೂವ್ಮೆಂಟ್ ಆಗಿರ್ಬೋದು, ಡೇಟಾ ಮೂವ್ಮೆಂಟ್, and it helps you to reduce the time and errors also, right. That is one part of it. There are a lot of tools, we talked about, Apache Airflow antide, many Apache open source tools ide. I mean, the vendor provided tools ide, which is license driven, that also you can leverage. The market ಅಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಇದೆ. Try to automate it, right, based on your convenience. ಆಮೇಲೆ ಇನ್ನೊಂದೇನಂದ್ರೆ ಲೇಬಲಿಂಗ್ ಆಫ್ ದ ಡೇಟಾ. ಶುಡ್ ಬಿ ವೆರಿ ಮಚ್ ಇಟ್ಸ್ ಎ ಗುಡ್ ಪ್ರಾಕ್ಟೀಸ್ ಟು ಹ್ಯಾವ್ ಇಟ್, ರೈಟ್. ಸೊ ನಾರ್ಮಲಿ ನೀವು ಉದಾಹರಣೆಗೆ ನೀವು ಫಾರ್ ಎಕ್ಸಾಂಪಲ್ ಕಿಚನ್ ಅಲ್ಲಿ ಯು ಹ್ಯಾವ್ ಕೆಪ್ಟ್ ಮಲ್ಟಿಪಲ್ ಜಾರ್ಸ್, ರೈಟ್. ಎವ್ರಿಥಿಂಗ್ ಇಸ್ ಕ್ಲೋಸ್ಡ್, that app is closed. Where will you find and how do you find, right? So ingredients you want. It can be sugar, or it can be tea, or it can be salt or anything, right? And you should have a proper labels on the jar, right? Okay. Adhe tara data should be well labeled, and it should be easy to understand and the meaningful one, right? That's if someone else needs to use it, right, they should not have to guess what's inside. ಅದರಲ್ಲಿ ಏನಿದೆ ಅಂತ ತುಂಬಾ ತಲೆ ಕೆಡಿಸ್ಕೋಬಾರ್ದು. ಇಟ್ ಶುಡ್ ಬಿ ವೆರಿ ಕ್ರಿಸ್ಪ್ ಅಂಡ್ ಕ್ಲಿಯರ್, ಮೇಕ್ ಇಟ್ ವೆರಿ ಲೇಬಲ್. ಸೊ ಒನ್ ಥಿಂಗ್. ಅಂಡ್ ಅದರ್ ಆಸ್ಪೆಕ್ಟ್ಸ್ ನಾನು ಎಂಫಸೈಸ್ ಮಾಡಿ ಹೇಳ್ತೀನಿ. ನಾನು ಮೊದಲೇ ಹೇಳ್ದಂಗೆ ಪ್ರೈವಸಿ ಅಂಡ್ ಸೆಕ್ಯೂರಿಟಿ, ಇಟ್ ಇಸ್ ಲೈಕ್ lock the doors, right? So we need to handle the data, especially the personal information, right? And it's a PI and PI2 and PI3 ಅಂತ ಹೇಳ್ತೀವಲ್ಲ, ಕ್ಲಾಸಿಫಿಕೇಶನ್ಸ್ ಆಫ್ ದ ಡೇಟಾ ಸೆನ್ಸಿಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಇಟ್ಸ್ ಲೈಕ್ ಎ someone's private diary, right? ಸೊ ಏನ್ ಮಾಡ್ಬೇಕಂದ್ರೆ ಯು ಶುಡ್ ಆ ಥರ ಏನಾರು ಇದ್ದಾಗ ನೀವು ಪ್ರೈವೇಟ್ ಡೈರಿ ಇದ್ರೆ ಏನ್ ಮಾಡ್ತೀವಿ ನಾವು, ವಿ ಆರ್ ಗೋಯಿಂಗ್ ಟು ಲಾಕ್ ಇಟ್, ಕರೆಕ್ಟ್. ಅಂಡ್ ಲಾಕ್ ಇಟ್ ಅಂದ್ರೆ ಈಗ ನೀವು ಅದನ್ನ ಲೇಮೆನ್ ಟರ್ಮ್ ಅಲ್ಲಿ ಹೇಳಿದೆ ನಾನು, ವಿತ್ ಇನ್ ದ ಡೇಟಾ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳೋದಾದ್ರೆ ಯು ಆರ್ ಎನ್ಕ್ರಿಪ್ಟಿಂಗ್ ಇಟ್, ರೈಟ್. ಎನ್ಕ್ರಿಪ್ಟ್ ಮಾಡೋದು ಅಂತ ಹೇಳ್ತಾರೆ. ಆಮೇಲೆ ಡೋಂಟ್ ಶೇರ್ ಇಟ್ ವಿತೌಟ್ ಪರ್ಮಿಷನ್. ನೀವು ಯಾರಿಗೂ ಈಸಿಯಾಗಿ ಇದು ಮಾಡಲ್ಲ. ಸೊ ಇಟ್ ಶುಡ್ ಬಿ ರಿಸ್ಟ್ರಿಕ್ಟೆಡ್ ಒನ್, ರೈಟ್. ಇಟ್ ಹ್ಯಾಸ್ ಟು ಗೋ ಥ್ರೂ ದ ಪ್ರೋಸೆಸ್, ಅಪ್ರೂವಲ್ ಪ್ರೋಸೆಸ್, ಯೂಸರ್ ಪ್ರಿವಿಲೇಜ್ ಇರಬೇಕು ಆಕ್ಸೆಸ್ ಮಾಡ್ಬೇಕಾದ್ರೆ, ಅದೇ ಥರ. ಆಮೇಲೆ ಅಂಡ್ ಆಲ್ಸೋ ವಿ ಶುಡ್ ಫಾಲೋ ಡೇಟಾ ಪ್ರೊಟೆಕ್ಷನ್ ರೂಲ್ಸ್. ಸಪೋಸ್ ಯು ಆರ್ ವರ್ಕಿಂಗ್ ಫಾರ್ UK ಬೇಸ್ಡ್ ಕಂಪನೀಸ್ ಆದರೆ ಒಂದು ಎಕ್ಸಾಂಪಲ್ ತೊಗೊಳೋದಾದ್ರೆ GDPR ಅಂತ ಬರುತ್ತೆ. ಅಂಡ್ ದಿಸ್ ಆರ್ ಆಲ್ it's a protection rules to manage sensitivity of the data. It's very critical that you need to follow. It's a part of the data governance ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಂದ್ರೆ ವಿ ಶುಡ್ ಬಿ ರೆಡಿ ಫಾರ್ ಎ ಗ್ರೌತ್, ರೈಟ್. ಅಂದ್ರೆ ಏನಾಗುತ್ತೆ ಅಂದ್ರೆ ನೀವು ಎನಿ ಡೇಟಾ ಪೈಪ್ಲೈನ್ಸ್ ಅಂಡ್ ಡೇಟಾ ಆರ್ಕಿಟೆಕ್ಚರ್ ಮಾಡ್ಬೇಕಾದ್ರೆ think big, right? So don't think of a short term, and you should be able to forecast and long term solution ge provision ಕೊಟ್ಟಿರಬೇಕು. For now, you build a solution, simple solution build ಮಾಡ್ತೀರಾ, you should be in a position to evolve it and enhance it in the future. ಆಗ ನೀವು ಇನ್ನೊಂದು ಎನ್ಹಾನ್ಸ್ ಮಾಡಬೇಕು ಅಂದ್ರೆ ಇನ್ನೊಂದು ಆರ್ಕಿಟೆಕ್ಚರ್ ತರೋದಕ್ಕಾಗಲ್ಲ. ಸೊ ದಟ್ಸ್ ವೇರ್ ಇಟ್ ಇಸ್, ರೈಟ್. ಯು ಶುಡ್ ಬಾಟಮ್ ಲೈನ್ ಏನ್ ಹೇಳಕ್ ಕೊಟ್ಟು ಮಾಡ್ತಿದ್ವಿ ಅಂದ್ರೆ, you should design systems that can handle more data as the business grows, right? So just like building a water tank big enough for the future needs. ಇದು ಮಾಡ್ತಾರಲ್ಲ, ಸೊ ಅದೇ ತರ you should have a bigger and bigger ಇದನ್ನು ಮಾಡಬೇಕು. And finally, not the least one, and I can say it is a test everything, right? So ಟೆಸ್ಟಿಂಗ್ ಪ್ರೋಸೆಸ್ ನಿಮಗೆ ಗೊತ್ತಾಯಿದೆ, ಲಾಸ್ಟ್ ಟೈಮ್ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ. ಬಿಫೋರ್ ಯು ರಿಲೇ ಆನ್ ಎ ಪೈಪ್ಲೈನ್ ಆರ್ ಎ ಡೇಟಾ ಸೋರ್ಸ್, ಟೆಸ್ಟ್ ಇಟ್, ರೈಟ್. ದೇರ್ ಆರ್ ಮಲ್ಟಿಪಲ್ ವೇಸ್ ಟು ಟೆಸ್ಟ್. ದೇರ್ ಆರ್ ಲಾಟ್ ಆಫ್ ಟೆಸ್ಟಿಂಗ್ ಟೂಲ್ಸ್, ಮೆಥಡಾಲಜೀಸ್ ಇದೆ, ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್, ರೈಟ್. ಸೊ ಮೇಕ್ ಶೂರ್ ಇಟ್ ವರ್ಕ್ಸ್ ರೈಟ್, ಲೈಕ್ ಟೆಸ್ಟಿಂಗ್ ಎ ರೆಸಿಪ್, ರೈಟ್. ಬಿಫೋರ್ ಸರ್ವಿಂಗ್ ಇಟ್ ಟು ದ ಪಾರ್ಟಿ, ನೀವೇನಾದ್ರು ಫುಡ್ ಪ್ರಿಪೇರ್ ಮಾಡಿದ್ರೆ
ಫಸ್ಟ್ ನೀವು ಟೆಸ್ಟ್ ಮಾಡ್ತಿರೋ ತಾನೆ, ರೈಟ್, ಬಿಫೋರ್ ಯು ಹೌದು ಸಬ್ಮಿಂಗ್. ಹೌದು. These are all the best practices you can. ಥ್ಯಾಂಕ್ ಯು ಸರ್ ಸೋ ಮಚ್ ಅಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ನೀವು ಇಲ್ಲಿ ಒಂದು ಪ್ರಶ್ನೆ ಇದೆ, ಇಲ್ಲಿ ಆಟೋಮೇಟ್ ಡೋಂಟ್ ಡೂ ಎವ್ರಿಥಿಂಗ್ ಆನ್ ಹ್ಯಾಂಡ್. ಓಕೆ, ಹೇಳಿದ್ರಿ ನೀವು ತುಂಬ ಆಟೋಮೇಷನ್ ಟೂಲ್ಸ್ ಇದೆ ಅಂತೆಲ್ಲ. ಸೊ Uh-huh. ಹೌ ಎ ಐ ಈಸ್ ಹೆಲ್ಪಿಂಗ್ ಇನ್ ಆಟೋಮೇಟಿಂಗ್ ದೀಸ್ ಥಿಂಗ್ಸ್, ನಾಟ್ ಜಸ್ಟ್ ಆಟೋಮೇಟಿಂಗ್ ಎಲ್ಲ ಪ್ರೋಸೆಸ್ಸಲ್ಲೂ ಹೌ ಎ ಐ ಈಸ್ ಹೆಲ್ಪಿಂಗ್, ವೆದರ್ ಇಟ್ ಇಸ್ ಜನರೇಟಿವ್ ಆರ್ ದರ್ ಎನಿ ಎ ಐ ಟೂಲ್ಸ್ ಸ್ಪೆಸಿಫಿಕಲಿ ಫಾರ್ ಡೇಟಾ ಎಂಜಿನಿಯರಿಂಗ್? See, AI is not just one piece of element, right? Which you can use for everything, right? AI work ಆಗೋದು based on the use cases, right? ನೀವು AI ನಲ್ಲಿ ಏನು ಯೂಸ್ ಮಾಡಬೇಕು ಅನ್ನೋದು ತಿಳ್ಕೋಬೇಕು. ನೀವು ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಡೀಲಿಂಗ್ ವಿತ್ ದ ಡೇಟಾ ಅಂದರೆ, and ಅದರಲ್ಲಿ suppose you want to predict certain things, right? Based on the data, ಅಂದ್ರೆ ನೀವು ಪ್ರೆಡಿಕ್ಟಿವ್ ಅಲ್ಗಾರಿಸಮ್ಸ್, ಮಿಷಿನ್ ಲರ್ನಿಂಗ್ ಅಲ್ಗಾರಿಸಮ್ಸ್ನ ಯೂಸ್ ಮಾಡಬೇಕಾಗತ್ತೆ, ರೈಟ್? ಸೊ ಅಟ್ ದ ಸೇಮ್ ಟೈಮ್ ಇಫ್ ಯು ಆರ್ ಗೆಟಿಂಗ್ ಕಾಂಟೆಕ್ಸ್ಟ್ ಔಟ್ ಆಫ್ ಲಾಟ್ ಆಫ್ ಇನ್ಫಾರ್ಮೇಶನ್ ಫ್ರಮ್ ದ ಡಾಕ್ಯುಮೆಂಟ್, ರೈಟ್? ಸೊ ಅಂಡ್ ಅದರಲ್ಲಿ ಏನು ಬರ್ದಿದೆ ಅದನ್ನೆಲ್ಲ ಯು ಹ್ಯಾವ್ ಟು ಕ್ಲಾಸಿಫಿಕೇಶನ್ ಮಾಡಬೇಕು, ಅದರಲ್ಲಿರೋ ಕಾಂಟೆಕ್ಸ್ಟ್ನ ಹೊರಗಡೆ ತೆಗಿಬೇಕು. ಟೆಕ್ಸ್ಟ್ ಇನ್ಫಾರ್ಮೇಶನ್, ಲಾಟ್ ಆಫ್ ಟೆಕ್ಸ್ಟ್ ಇನ್ಫಾರ್ಮೇಶನ್ ಇದೆ, ಯು ಹ್ಯಾವ್ ಟು ಪಿಕ್ ಸಮ್ ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಔಟ್ ಆಫ್ ಇಟ್ ಅಂತ ಹೇಳಿದಾಗ ನೀವು NLP ಅಂತ ಹೇಳ್ತಾರೆ, ನ್ಯಾಚುರಲ್ ಲ್ಯಾಂಗ್ವೇಜ್. ಸೊ ಅದನ್ನು ಯೂಸ್ ಮಾಡಬೇಕು. ಅದೇ ಥರ ಇಟ್ ಡಿಪೆಂಡ್ಸ್ ಆನ್ ದ ಯೂಸ್ ಕೇಸ್. ಇಟ್ ಈಸ್ ನೋ ಸ್ಟ್ಯಾಂಡರ್ಡ್ ವರ್ಡ್, ಬಟ್ ದೆರ್ ಆರ್ ಆಪ್ಷನ್ಸ್, there is a room for growth and explore. We need to explore. I mean, if you have a rich data, introducing AI and ML is not a big deal, right? You can bring it easily, right? Because your AML algorithms make use of the data you provide to them. ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ EDA ಅಂತ ಒಂದು ಪ್ರೋಸೆಸ್ ಇರುತ್ತೆ, ಎಕ್ಸ್ಪ್ಲೋರೇಟರಿ ಡೇಟಾ ಅನಾಲಿಸಿಸ್ ಅಂತ, ರೈಟ್? ಸೊ the data, what you give it to them, right? It will go through that, right? So they run through the TDA process. I'm trying to say in a layman's term, right? So ಏನಾಗುತ್ತೆ ಅಂದ್ರೆ ಅದರಲ್ಲಿ they get some patterns, some insights, they try to get out of it, right? So based on that, they will further decide, right? What type of algorithm needs to be applied and how they need to take it ahead and how they can fed that into decision support systems. ಅದನ್ನೆಲ್ಲ ಇದು ಮಾಡಿ. So how this data engineering is helping in space exploration today? ಖಂಡಿತ ಇದಿದೆ. It is a very vast subject and it is in a experimental stage, but it is being used and leveraged, right? So even space technology also relies on data engineering. ನೋಡಿ ಅದನ್ನ ಹೆಂಗೆ ಮಾಡ್ತಾರೆ ಅಂದ್ರೆ, ಉದಾಹರಣೆಗೆ ತಗೊಳ್ಳೋದಾದ್ರೆ, ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಸ್ಯಾಟಲೈಟ್ ಡೇಟಾ ಪೈಪ್ಲೈನ್, ರೈಟ್? ಫಾರ್ ಕನ್ಸರ್ವೇಷನ್, ರೈಟ್? ಸೊ ಫಾರ್ ಎಕ್ಸಾಂಪಲ್ ಸ್ಯಾಟಲೈಟ್ಸ್ ಅದನ್ನ ಏನು ಮಾಡುತ್ತೆ ಅಂದರೆ, ಕಲೆಕ್ಟ್ಸ್ ಮ್ಯಾಸಿವ್ ಅಮೌಂಟ್ ಆಫ್ ಹೈ ರೆಸೊಲ್ಯೂಷನ್ imagery and sensor data, right? The one example. In the data engineering, ಏನು ಕೆಲಸ ಇಲ್ಲಿ ಅಂದರೆ, you can build a pipelines to ingest raw telemetry data, right? And some sensor readings. ಏನಾಗುತ್ತೆ ಅಂದರೆ ಇಲ್ಲಿ ಯಾಕೆ ಪೈಪ್ಲೈನ್ ಬಿಲ್ಡ್ ಮಾಡ್ತಿದ್ರ ಅಂದರೆ, ನೀವು ಫ್ರಮ್ ದ ಸ್ಯಾಟಲೈಟ್ ಇಂದ ಸೆನ್ಸಾರ್ಸ್ ಇರುತ್ತಲ್ಲ, ಆ ಡೇಟಾ it's like a semi-structured or unstructured kind of data. ನಾನು ನಿಮಗೆ ಫಸ್ಟೇ ಹೇಳಿದ್ದೆ, there are 3 types of data, right? One is structured, semi-structured and unstructured. ಇದನ್ನ ನೀವು either second or third category ಬರುತ್ತೆ. You cannot make anything out of it. Data is there, but you don't know, right? So that you will bring in using data pipelines. So then ಆಮೇಲೆ you have to clean, normalize and store the data in a distributed file systems, right? So if you're using AWS kind of platform andre file system S3 is the ಕೇಳಿರ್ಬೋದು ನೀವು, S3 file system, distributed file system, right? S3 bucket another common terminology ಯೂಸ್ ಮಾಡ್ತಾರೆ ಇನ್ನು ಕ್ಲೌಡ್, AWS ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ. ಅದೇ ತರ Hadoop ಪ್ಲಾಟ್ಫಾರ್ಮ್ ಅಲ್ಲಿ HDFS ಅಂತ ಹೇಳ್ತಾರೆ, ರೈಟ್? ಅದೇ ತರ ಇದು ಮಾಡ್ತಾರೆ. ಸೊ ಅದೊಂದು ಇದು ಮಾಡ್ಬೋದು. ಆಮೇಲೆ ಯು ಕ್ಯಾನ್ ಅಪ್ಲೈ ಮೆಟಾಡೇಟಾ ಫಾರ್ ಟ್ಯಾಗಿಂಗ್, right? And you can partition and index, for a faster access, right?
ಸೊ ದಿಸ್ ಆರ್ ಆಲ್ ಬೆಸ್ಟ್ ಯೂಸ್ ಕೇಸಸ್, ರೈಟ್? Okay. ಸ್ಯಾಟಲೈಟ್ ಇದಕ್ಕೆ ಇದು ಮಾಡ್ತಾರೆ. ಬೇಕಾದಷ್ಟು ಇದೆ ಭಾಷಾ, ರೈಟ್? ಯು ಕ್ಯಾನ್ ಯೂಸ್ ಇಟ್, ರೈಟ್? ಆಮೇಲೆ ನೀವು ಇದು ಕೇಳಿರ್ಬೋದು, ಸಿಮ್ಯುಲೇಷನ್ ಅಂಡ್ ಮಾಡಲಿಂಗ್ ಅಂತ ಒಂದು ಏರಿಯಾ ಇದೆ, ರೈಟ್? ಹೌದಾ? ಸೊ ಹಾ. ಏರೋಸ್ಪೇಸ್ ಇದರಲ್ಲೆಲ್ಲ ಇದು ಮಾಡ್ತಾರೆ ಅವರು, ಫ್ಲೈಟ್ ಡೈನಾಮಿಕ್ಸ್ ಮತ್ತೆ ಆರ್ಬಿಟಲ್ ಮೆಕ್ಯಾನಿಕ್ಸ್ ಅಂತೆಲ್ಲ ಹೇಳ್ತಾರೆ ಅದನ್ನ. ಇಟ್ಸ್ ಪ್ಯೂರ್ಲಿ ಇಂಜಿನಿಯರಿಂಗ್ ಆಕ್ಟಿವಿಟಿ, ಬಟ್ ಯು ನೀಡ್ ಟು ಮ್ಯಾನೇಜ್ ದ ಡೇಟಾ, ರೈಟ್? ಸೊ ಫಾರ್ ಎಕ್ಸಾಂಪಲ್ ಏನ್ ಸಿಮ್ಯುಲೇಟ್ ಮಾಡ್ತಾರೆ ಸಿಮ್ಯುಲೇಷನ್ ಮಾಡಲಿಂಗ್ ಅಲ್ಲಿ? You can simulate the rocket launches, right? The aerospace idರಲ್ಲಿ, and they will also um, uh, define some kind of docking scenarios, right? Artificial create ಮಾಡ್ತಾರೆ. A lot of simulation and testing related ಆಗುತ್ತೆ. ಡೇಟಾ ಇಂಜಿನಿಯರಿಂಗ್ ತರಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ, ಯು ಕ್ಯಾನ್ ಮ್ಯಾನೇಜ್ ದ ಮಲ್ಟಿಪಲ್ ವರ್ಷನ್ ಆಫ್ ಸಿಮ್ಯುಲೇಷನ್ ಇನ್ಪುಟ್ ಅಂಡ್ ಔಟ್ಪುಟ್ ಡೇಟಾ, ರೈಟ್? ಬಿಫೋರ್ ಅಂಡ್ ಆಫ್ಟರ್ ಅದೊಂದು ಇದು ಮಾಡ್ಬೋದು. ಆಮೇಲೆ ವಿ ಕ್ಯಾನ್ ಎನೇಬಲ್ ಸಮ್ ಆಫ್ ಡೌನ್ ಸ್ಟ್ರೀಮ್ ಮಿಷಿನ್ ಲರ್ನಿಂಗ್ ಮಾಡೆಲ್ ಟ್ರೈನಿಂಗ್, ಆರ್ ಸಮ್ ಅನಾಲಿಟಿಕ್ಸ್ ದಟ್ ಯು ಕ್ಯಾನ್ ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಲಾಟ್ ಆಫ್ ಡೇಟಾ ಬ್ರಿಕ್ಸ್ ಅಂತ ಕೇಳಿರ್ಬೋದು, ರೈಟ್? ಡೇಟಾ ಬ್ರಿಕ್ಸ್ ಯು ಕ್ಯಾನ್ ಯೂಸ್ ಇಟ್ ಟು ಹ್ಯಾಂಡಲ್ ಲಾರ್ಜ್ ಸಿಮ್ಯುಲೇಷನ್ ಔಟ್ಪುಟ್ಸ್ ಮಾಡ್ಬೋದು. ಆಮೇಲೆ ಅಪಾಚೆ ಬೀಮ್ ಅಂತ ಇದೆ, ಇಟ್ಸ್ ಓಪನ್ ಸೋರ್ಸ್, ಇವನ್ ದಟ್ ಆಲ್ಸೋ ಯು ಕ್ಯಾನ್ ಯೂಸ್ ಮಾಡ್ಬೋದು. ದ ಬೆಸ್ಟ್ ಎಕ್ಸಾಂಪಲ್ ನೀವು ಡೇ ಟು ಡೇ ಹೇಳಬೇಕು ಅಂದ್ರೆ, ನೀವು ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ಸ್, ರೈಟ್? GPS ಕೇಳಿರ್ಬೋದು, ರೈಟ್? So stream position and it's a timing data. Even that is also required. For example, Google Maps use ಮಾಡ್ತೀವಿ, right? It also comes from your Google server ತಾನೇ ಇದನ್ನ. Google server interact ಮಾಡುತ್ತೆ satellite ಜೊತೆ, then it provides you line of sight communication in the everything it captures and provides nearly real time information, right? ಅದು ಕೊಡುತ್ತೆ. ಸೊ ಇಲ್ಲಿ ಡೇಟಾ ಇಂಜಿನಿಯರಿಂಗ್ ಏನ್ ಮಾಡುತ್ತೆ ಅಂದ್ರೆ, ಇಟ್ ಪ್ರೊಸೆಸಸ್ ಹೈ ಫ್ರೀಕ್ವೆನ್ಸಿ ಟೈಮ್ ಸೀರೀಸ್ ಡೇಟಾ ಇನ್ ದ ನಿಯರ್ಲಿ ರಿಯಲ್ ಟೈಮ್. ದೇರ್ ಆರ್ ಟೂ ಟೈಮ್ಸ್ ಹೇಳಿದ್ದೆ ನಿಮ್ಗೆ, ರಿಯಲ್ ಟೈಮು ಮತ್ತೆ ನಿಯರ್ಲಿ ರಿಯಲ್ ಟೈಮ್ ಅಂತ. ರಿಯಲ್ ಟೈಮ್ ಅಂದ್ರೆ ಎಕ್ಸಾಕ್ಟ್ಲಿ ಅಲ್ಲೇನಾಗುತ್ತೆ ಡೈರೆಕ್ಟ್ಲಿ ಬರ್ತಾ ಇರುತ್ತೆ, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಆರ್ ರಿಯಲ್ ಟೈಮ್ ಅಂತ ಹೇಳ್ಬೋದು. ನಿಯರ್ಲಿ ರಿಯಲ್ ಟೈಮ್ ಅಂದ್ರೆ ದೇರ್ ವಿಲ್ ಬಿ ಸಮ್ ಗ್ಯಾಪ್, ರೈಟ್? ದೇರ್ ವಿಲ್ ಇಟ್ ಟೇಕ್ ಸಮ್ ಟೈಮ್ ಟು ರೆಂಡರ್ ದ ರಿಸಲ್ಟ್ಸ್. Google Maps, for example, it's a near time. It will be 1 or 2 minutes, right? And it takes some time. Right? That's one thing. And you can navigation related, right? So it's ಎಲ್ಲ latency sensitive applications ಇರುತ್ತಲ್ಲ, ಅದಕ್ಕೆಲ್ಲ ಸಪೋರ್ಟ್ ಮಾಡೋದಕ್ಕೆ ನಿಮ್ದು ಡೇಟಾ ಹೆಲ್ಪ್ ಆಗುತ್ತೆ, ರೈಟ್? ಸೊ ಇದು ಏನಂದ್ರೆ ಇಲ್ಲಿ ಟಿಪಿಕಲ್ ETL ಆಕ್ಟಿವಿಟಿ ಆಗುತ್ತೆ ಆಕ್ಚುಲಿ. Once the information received, right? It's in the GPS systems. It resides in a server. It's a streaming data. It's a streaming data through the ETL we can achieve ಮಾಡ್ತೀವಿ, ರೈಟ್? ಇನ್ನು ಒಂದು ಲಾಸ್ಟ್ ಎಕ್ಸಾಂಪಲ್ ಐ ಟೇಕ್, ರೈಟ್? ಸೊ ಸ್ಪೇಸ್ ಮಿಷನ್ ಆರ್ಕೈವ್ಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಈ ಓಪನ್ ಡೇಟಾ ಪ್ಲಾಟ್ಫಾರ್ಮ್ಸ್ಗೆ ಬಹಳಷ್ಟು ಸ್ಕೋಪ್ ಇದೆ. ಈಗ ಇವರು ಸುನೀತಾ ವಿಲಿಯಮ್ಸ್ ಫಾರ್ ಎಕ್ಸಾಂಪಲ್, right? She stayed there for about several months. One example. Likewise, everyone. So it is they would have done some research, ಮತ್ತೆ ಇದನ್ನೆಲ್ಲ ಮಾಡಿರ್ತಾರಲ್ಲ activities, right? So you can use that for archiving and providing access to mission data for a scientist worldwide. ಅದೊಂದು ಮಾಡ್ಬೋದು. ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಡೇಟಾ ಇಂಜಿನಿಯರಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಅದನ್ನ ಹೆಂಗೆ ಅಚೀವ್ ಮಾಡ್ತೀರಾ ಅಂದ್ರೆ, ಯು ಕ್ಯಾನ್ ಬಿಲ್ಡ್ ಎ ಡೇಟಾ ಲೇಕ್, ರೈಟ್? ಫಾರ್ ಸ್ಟ್ರಕ್ಚರ್ಡ್ ಅಂಡ್ ಸ್ಟ್ರಕ್ಚರ್ಡ್ ಮಿಷನ್ ಡೇಟಾ, ರೈಟ್? ಸೊ ಯು ಕ್ಯಾನ್ ಇಂಪ್ಲಿಮೆಂಟ್ access layers. ಸೊ ಯು ಕ್ಯಾನ್ ಥ್ರೂ API ಅಂತ ಹೇಳಿದೆ ಲಾಸ್ಟ್ ಟೈಮ್, ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಅಂತ, ಅಥವಾ ಕ್ವೆರಿ ಇಂಜಿನ್ಸ್ ಮೂಲಕ, ರೈಟ್? ಸೊ ಅದ್ರ ಮೂಲಕ ಇದು ಮಾಡ್ಬೋದು. ಉದಾಹರಣೆಗೆ ನೀವು ನಾಸಾಸ್ ಪ್ಲಾನೆಟರಿ ಡೇಟಾ ಸಿಸ್ಟಮ್ ಅಂತಿದೆ. Even if they try to make use of it, right? Even they will have a similar kind of thing. They will design data lakes or a data warehouse, right? To manage all the things. So these are all the good examples. But ಇವella experiment stage ಅಲ್ಲಿ ಇದೆ, but it's still evolving, Basha. Yes sir, ಅದು evolve ಆಗಬೇಕು. ನನಗೆ ಹೌದು, what I think is like we should go beyond earth. correct. ನನಗೆ ತುಂಬಾ ಇಷ್ಟ. ಸೊ Sure. ನೀವು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ತುಂಬಾನೇ ಕ್ವಶನ್ಸ್ ಬರ್ತಿದೆ. ಓಕೆ, ಆ ಕ್ವಶನ್ಸ್ ಎಲ್ಲ ಹೇಳ್ಕೊಂಡು ಹೋದ್ರೆ ದಿನ ಪೂರ್ತಿ ಅದೇ ಆಗುತ್ತೆ. ಸೊ ನಮಗೆ ಎಪಿಸೋಡು ಅಷ್ಟು ಅಲೋ ಮಾಡಲ್ಲ. ಸೊ
Okay. With an heavy heart, I want to end this episode now, and thank you so much. But before that, ನಿಮ್ಗೊಂದು ಚಿಕ್ಕ ಸರ್ಪ್ರೈಸ್. ಹೇಳಿ ಭಾಷಾ ಏನದು? ಓಕೆ, ಸೊ ನಿಮ್ಗೊಂದು ರ್ಯಾಪಿಡ್ ಫೈರ್ ರೌಂಡು. ನಾವು ಪಟ್ ಅಂತ ಒಂದು ಕ್ವಶನ್ ಹೇಳ್ತೀವಿ, ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತೋ ಚಟ್ ಅಂತ ನೀವು ಅದು ಆನ್ಸರ್ ಹೇಳ್ಬಿಡ್ಬೇಕು. ಆಯ್ತಾಯ್ತು, ಓಕೆ, ಹೇಳಿ. ಫಸ್ಟ್ ರ್ಯಾಪಿಡ್ ಫೈರ್ ಕ್ವಶನ್ ಬಂದ್ಬಿಟ್ಟು ನಿಮ್ಮ ಫೇವ್ರೆಟ್ ಮೂವಿ ಯಾವುದು? ನನ್ನ ಆಲ್ ಟೈಮ್ ಫೇವ್ರೆಟ್ ಮೂವಿ ಅಂದರೆ ಕ್ಯಾಸ್ಟ್‌ವೇ ಅಂತ. ಇಟ್ ಇಸ್ ಟಾಮ್ ಹ್ಯಾಂಕ್ಸ್ ಮೂವಿ. ಇಟ್ಸ್ ಡ್ಯೂರಿಂಗ್ ಇಯರ್ 2000 ಇದಾಯ್ತು. ಸೊ ಇಟ್ಸ್ ಸಮಥಿಂಗ್ ಐ ಲೈಕ್ ಇಟ್. ಓಕೆ, ನೀವು ನಿಮ್ಮ ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಲಾಟ್ ಆಫ್ ಆಕ್ಟಿವಿಟೀಸ್ ವಾಶ್ ಅವರ್ ಸ್ಪೆಂಡಿಂಗ್ ಟೈಮ್ ಇದು ಫ್ಯಾಮಿಲಿ ಜೊತೆ, ಮತ್ತು ವಾಲಂಟಿಯರ್ ಫಾರ್ ಮೆಂಟ್ರಿಂಗ್ ಇದು ಮಾಡ್ತೀನಿ. ಐ ರೀಡ್ ಬುಕ್ಸ್ ಇನ್ ಪಬ್ಲಿಷ್ಡ್ ಆರ್ಟಿಕಲ್ಸ್, ಬ್ಲಾಗಿಂಗ್ ಆನ್ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಐ ಟ್ರೈ. So, and in these days, I'm exploring options to be a voice artist, right? So Okay. that also I'm trying, right? So there is a Pocket FM, right? You would have heard about it, right? There is an app. Uh, there is something similar to that. I'm trying to do that. It's still evolving, right? That's where it is. Cool, sir. All the best. Where do you see yourself in 5 years from now? See, actually, global exposure is something I value, right? Global exposure, right? And working with in a diverse team, across markets. Diverse team and it's not just a gender diversity. It's a thoughtful ಆಗಿ ಹೇಳಬೇಕಾದ್ರೆ diverse team. People think in a different paradigm, right? And that's one thing. One example ತಗೊಳ್ಳೋದಾದ್ರೆ, market ಇದರಲ್ಲಿ energy sectors these days it's emerging. This is something I want to explore and contribute in that space, right? So, and how digital solutions adapt in a different context, right? So wherever I am, right, I hope to be, creating impact and learning constantly and helping ನನ್ನ ಜೊತೆ ಇರೋರಿಗೆ, help them to grow alongside with me. That's something I want to do. The more you help, I think we also learn more. Kandita, I agree. It's all about continuous learning, right? Yes. Thank you. Next ಪ್ರಶ್ನೆ ಬಂದ್ಬಿಟ್ಟು ನಿಮ್ಮ ರೋಲ್ ಮಾಡೆಲ್ ಯಾರು? ನಾನು ರೋಲ್ ಮಾಡೆಲ್ there are two people. One is my father, who recently passed away due to the health reason and its age reasons, and a few months ago, is the one. And secondly, the cricketer Dhoni, right? So I learned the value of hard work, consistency, and staying true to the principles, right? ಇವೆಲ್ಲ ಒಂಥರ ಯಾಕೆಂದ್ರೆ ನೋಡಿ, ನಾನು ಟೇಕ್ ಎಕ್ಸಾಂಪಲ್ ಆಫ್ ಧೋನಿ. Under any pressure situation ಅಲ್ಲಿ, right? He was staying calm and I was handling the things, right? So in the professional world, pressure another common things, right? We come across this pressure, right? We all need to be, right? And these qualities I try to carry with me in both the life and the work, right? Wonderful, sir. Last question. Again, ನಾನು ಸ್ಪೇಸ್ ಎಂಥ್ಯೂಸಿಯಾಸ್ಟಿಕ್, ಅದಕ್ಕೆ ನಾನು Interesting. ಸೊ ನಿಮಗೆ ಸ್ಪೇಸ್ ಟ್ರಾವೆಲ್ಗೆ ಚಾನ್ಸ್ ಏನಾದರೂ ಕೊಟ್ಟರೆ ನೀವು ಎಲ್ಲಿಗೆ ವಿಸಿಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಭಾಷಾ. ಸೊ ಔಟ್ ಆಫ್ ಅರ್ತ್ ಎಲ್ಲೇ ಆಗಲಿ, ಎಲ್ಲಾರು ಇದೆ, ವೇರ್ ಇಟ್ ಈಸ್, ವಾಂಟ್ ಟು ಸಿ ಅರ್ತ್ ರೊಟೇಷನ್ ಫ್ರಮ್ ಔಟ್ಸೈಡ್ ಹೆಂಗ್ ಲುಕ್ ಆಗಿದೆ, ಹೆಂಗ್ ಕಾಣುತ್ತೆ ಅಂತ. ಪರವಾಗಿಲ್ಲ, ಎಲ್ಲಿ ಕಳ್ಸಿದ್ರು ಹೋಗ್ತೀವಿ ನಾವು. ಜೋಕ್ಸ್ ಅಪಾರ್ಟ್. ಸರಿ ವೀಕ್ಷಕರೇ, ಈ ದಿನ ನಮ್ಮ ಜೊತೆ ಆನಂದರಾವ್ ಅವರು ಭಾಗವಹಿಸಿದ್ದು ತುಂಬ ಧನ್ಯವಾದಗಳು. ಇಷ್ಟೊಂದು ವಿಷಯ ತಿಳ್ಕೊಂಡಿದ್ದೀವಲ್ವ ನಾವು. ಹಾಗಾದರೆ ಸರಿ, ಇದು ನಮ್ಮ ಇಂದಿನ ಎಪಿಸೋಡ್ ಆಗಿದ್ದು ಆನಂದರಾವ್ ಅವರ ಜೊತೆ. ಕಾರ್ಯಕ್ರಮ ಕೊನೆ ಮಾಡೋ ಮುಂಚೆ ನಿಮಗೆಲ್ಲ ಒಂದು ಸಣ್ಣ ವಿನಂತಿ. ನೀವು ನಮ್ಮ TGV ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು 3 ಜನಕ್ಕೆ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ನಿಮಗೆ TGV ಕನ್ನಡ ಎಪಿಸೋಡ್ ಇಷ್ಟ ಆಗಿದ್ದರೆ ನಿಮ್ಮ ಮೆಚ್ಚಿನ 3 ಜನ ಸ್ನೇಹಿತರಿಗೆ ಶೇರ್ ಮಾಡಿ, ಅವರಿಗೂ ಇದನ್ನು ಶೇರ್ ಮಾಡೋದಕ್ಕೆ ಹೇಳಿ. TGV ಕನ್ನಡ, ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಆನಂದರಾವ್. Thank you, Basha. Thank you, TGV Kannada, and all the best to you all. And we'll meet again if time permits, certainly.
Thank you so much, and good luck to you all.